ಕುರಿತಾಗಿ ಶಾಲಾ ಅಭಿವೃದ್ಧಿ ಸಮಿತಿ, ಪಾಲಕ ಪೋಷಕ ಮತ್ತು ಸಮುದಾಯ ಸಭೆ ನಮ್ಮ ಶಾಲೆಯಲ್ಲಿ ಆಯೋಜಿಸಲಾಗಿದೆ. ಈ ಕಾರ್ಯಕ್ರಮವನ್ನು ಪ್ರಾರ್ಥನೆ ಗೀತೆಯೊಂದಿಗೆ ಆರಂಭಿಸೋಣ. 8ನೇ ತರಗತಿಯ ವಿದ್ಯಾರ್ಥಿಗಳಿಂದ ಪ್ರಾರ್ಥನೆ. ಈಗ 10ನೇ ತರಗತಿಯ ವಿದ್ಯಾರ್ಥಿಗಳಿಂದ ನಾಳೆ
ಯಾವುದೇ ಒಂದು ಕಾರ್ಯಕ್ರಮವನ್ನು ನಾವು ಸರಾಗವಾಗಿ ಸಾಧಿಸಬೇಕಂತ ಹೇಳಿದ್ರೆ ಆ ಕಾರ್ಯಕ್ರಮಕ್ಕೆ ತನ್ನದೇ ಆದಂತಹ ರೂಪರೇಖೆ ಅಂತ ಹೇಳಿದ್ರೆ ಅಜೆಂಡಾಗಳು ಆ ಅಜೆಂಡಾಗಳ ಪ್ರಕಾರವಾಗಿ ಹಾಗೆಯೇ ಈ ಒಂದು ಕಾರ್ಯಕ್ರಮಕ್ಕೆ ಒಂದು ಅಜೆಂಡಾ ಈ ರೀತಿಯಲ್ಲಿದೆ. ಕರ್ನಾಟಕ ಸರ್ಕಾರ ಶಾಲಾ ಶಿಕ್ಷಣ ಇಲಾಖೆ ಸಾಮಾಜಿಕ ಪರಿಶೋಧನಾ ನಿರ್ದೇಶನಾಲಯ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಇವರ ಸಹಯೋಗದಲ್ಲಿ ಪ್ರಧಾನಮಂತ್ರಿ ಪೋಷಣ ಶಕ್ತಿ ನಿರ್ಮಾಣ ಯೋಜನೆ ಕುರಿತಾಗಿ ಶಾಲಾಭಿವೃದ್ಧಿ ಸಮಿತಿ, ಪಾಲಕ ಪೋಷಕ ಮತ್ತು ಸಮುದಾಯದ ಸಭೆ. ಇಂದಿನ ಸಭೆಯ ಅಜೆಂಡಾ ಈ ರೀತಿಯಲ್ಲಿದೆ. ಸ್ವಾಗತ. ಶಾಲಾ ಮುಖ್ಯ ಶಿಕ್ಷಕರು ಈ ಕಾರ್ಯವನ್ನು ನಿರ್ವಹಿಸುತ್ತಾರೆ. ಪ್ರಾಸ್ತಾವಿಕವಾಗಿ ಈ ಕಾರ್ಯಕ್ರಮಕ್ಕೆ ಒಂದು ಕೇಂದ್ರ ನಿರ್ವಹಣೆ ಅಂತ ಹೇಳಬೇಕು. ತಾಲೂಕಾ ಕಾರ್ಯಕ್ರಮ ವ್ಯವಸ್ಥಾಪಕರು, ತಾಲೂಕು ಪಂಚಾಯತ್ ಕಾರವಾರ ಅನುದಾನದ ಒಂದು ವರದಿಯನ್ನ ಶಾಲಾ ಮುಖ್ಯ ಶಿಕ್ಷಕರು ಇಲ್ಲಿ ಅವರು ವಿವರಿಸುತ್ತಾರೆ. ಹಾಗೇನೆ ಸಭೆಯಲ್ಲಿ ಇವತ್ತು ವ್ಯಕ್ತವಾಗುವಂತಹ ವಿಷಯಗಳು ಅಂತ ಹೇಳಿದಾಗ ಶಾಲಾಭಿವೃದ್ಧಿ ಸಮಿತಿ, ಪಾಲಕ ಪೋಷಕರು ಹಾಗೂ ವಿದ್ಯಾರ್ಥಿಗಳು, ಅಧ್ಯಕ್ಷರ ಅನುಮತಿ ಮೇರೆಗಿನ ವಿಷಯಗಳು ಅಂತ ಹೇಳಿದಾಗ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿದವರ ಮಾತು ಕೂಡ ಇದರಲ್ಲಿ ನಡೆಯುತ್ತೆ. ಹಾಗೇನೆ ಕಾರ್ಯಕ್ರಮದ ಅಂತಿಮವಾದಂತಹ ಒಂದು ಘಟ್ಟ ಅಂತ ಹೇಳಿದ್ರೆ ಅಂದಾರ್ಪಣೆ ಇರುತ್ತೆ. ಇದನ್ನು ಕೂಡ ಶಾಲಾ ಶಿಕ್ಷಕರು ಇಲ್ಲಿ ನಿರ್ವಹಿಸುತ್ತಾರೆ. ಧನ್ಯವಾದಗಳು. ಈ ಶಾಲಾ ಅಜೆಂಡಾವನ್ನು ಇಲ್ಲಿ ಸಮಾಪ್ತಗೊಳಿಸುತ್ತೇನೆ. ಸಭೆಯ ಅಜೆಂಡಾ ಪ್ರಸ್ತಾಪಿಸಿದ ರಮಣಿ ಸರ್ ಅವರಿಗೆ ಧನ್ಯವಾದಗಳು. ಬಂದಂತಹ ಅತಿಥಿಗಳನ್ನು ಸ್ವಾಗತಿಸುವುದು ನಮ್ಮದು ಆದ್ಯ ಕರ್ತವ್ಯವಾಗಿದೆ. ಆದ್ದರಿಂದ ನಮ್ಮ ಶಾಲೆ ಮುಖ್ಯಾಧ್ಯಾಪಕರು ಈ ಒಂದು ಬಂದಂತಹ ಅತಿಥಿಗಳಿಗೆ ಸ್ವಾಗತಿಸಬೇಕಾಗಿ ವಿನಂತಿಸುತ್ತೇನೆ. ಎಲ್ಲರಿಗೂ ನಮಸ್ಕಾರ. ಕರ್ನಾಟಕ ಸರ್ಕಾರ ಶಾಲಾ ಶಿಕ್ಷಣ ಇಲಾಖೆ ಸಾಮಾಜಿಕ ಪರಿಶೋಧನಾ ನಿರ್ದೇಶನಾಲಯ ಸಹಯೋಗದಲ್ಲಿ ಪ್ರಧಾನಮಂತ್ರಿ ಪೋಷಣ ಶಕ್ತಿ ನಿರ್ಮಾಣ ಯೋಜನೆಯ ಕುರಿತಾಗಿ ಶಾಲಾ ಅಭಿವೃದ್ಧಿ ಪಾಲಕ ಪೋಷಕರ ಮತ್ತು ಸಮುದಾಯ ಸಭೆ. ಈ ಸಭೆಯಲ್ಲಿ ಉಪಸ್ಥಿತರಾದ ಹಾಗೂ ಅಧ್ಯಕ್ಷ ಸ್ಥಾನ ವಹಿಸಿದಂತ ನಮ್ಮ ಸರ್ ಉನ್ನತ್ ನಾಯಕ್ ಸರ್ ಅವರು ನಮ್ಮ ಶಿಕ್ಷಣ ಸಂಸ್ಥೆಯ ಉಪಾಧ್ಯಕ್ಷರಾಗಿದ್ದಾರೆ. ಅವರಿಗೆ ನಮ್ಮ ಬಾಪೂಜಿ ಗ್ರಾಮೀಣ ವಿಕಾಸ ಸಮಿತಿ ವತಿಯಿಂದ ಹಾಗೂ ಶಾಲಾ ವತಿಯಿಂದ ಹಾಗೂ ವಿದ್ಯಾರ್ಥಿಗಳ ವತಿಯಿಂದ ಹಾಗೂ ನಮ್ಮ ಶಿಕ್ಷಣ ವರ್ಗದಿಂದ ಸ್ವಾಗತ ಕೊಡ್ತೇವೆ. ಪ್ರಾಸ್ತಾವಿಕ ಭಾಷಣ ಮಾಡುವ ತಾಲೂಕು ಕಾರ್ಯಕ್ರಮ ವ್ಯವಸ್ಥಾಪಕರು, ತಾಲೂಕು ಪಂಚಾಯತ್ ಕಾರವಾರ ಇವರಿಗೆ ಸಹ ಸ್ವಾಗತ ಕೊಡ್ತೇವೆ. ಹಾಗೂ ಅದೇ ರೀತಿ ಐದಾರು ಮಂದಿ ಈ ನಮ್ಮ ತಾಲೂಕು ಪಂಚಾಯತಿ ವ್ಯವಸ್ಥಾಪಕರು ಅವರಿಗೆ ಸಹ ಸ್ವಾಗತ ಕೊಡ್ತೇವೆ. ಹಾಗೂ ಈ ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ಸಹ ನಾನು ಈ ಒಂದು ಕಾರ್ಯಕ್ರಮದಲ್ಲಿ ಸ್ವಾಗತವನ್ನು ಕೊಡ್ತೇನೆ. ಹಾಗೂ ಅದೇ ರೀತಿ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಾದಂತಹ ಈ ಅರಣ್ಯ ಇಲಾಖೆಯ ಸಿಬ್ಬಂದಿ ವರ್ಗಗಳಿಗೂ ಈ ಒಂದು ಕಾರ್ಯಕ್ರಮ ನಾವು ಅರ್ಥಪೂರ್ಣವಾಗಿ ಸ್ವಾಗತ ಸುಸ್ವಾಗತ ಕೊಡ್ತೇವೆ. ಅದೇ ರೀತಿ ಭಾರತ ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಸ್ವಾಗತ ಕೊಡ್ತೇವೆ. ನಮ್ಮೆಲ್ಲರನ್ನು ಸ್ವಾಗತಿಸಿದಂತಹ ನಮ್ಮ ಅಶೋಕ್ ಸರ್ ಅವರಿಗೆ ಧನ್ಯವಾದಗಳು. ಈಗ ಈ ಕಾರ್ಯಕ್ರಮದ ಪ್ರಾಸ್ತಾವಿಕ ಭಾಷಣ ಶ್ರೀ ನಾಗರಾಜ್ ಹಬ್ಬು ಸರ್ ಅವರಿಂದ, ಸಾಮಾಜಿಕ ಪರಿಶೋಧನಾ ವ್ಯವಸ್ಥಾಪಕರು, ತಾಲೂಕ್ ಪಂಚಾಯತಿ ಕಾರವಾರ. ಎಲ್ಲರಿಗೂ ನಮಸ್ಕಾರ. ಮತ್ತೆ ಈಗ ಇದು ಸ್ವಾಗತ ಕಾರ್ಯಕ್ರಮ ಮಾಡಿದ್ವಿ. ಈ ಕಾರ್ಯಕ್ರಮಕ್ಕೆ ಯಾವುದೇ ರೀತಿ ದೀಪ ಕೊಡೋದಾಗ್ಲಿ, ಹೂ ಕೊಡೋದಾಗ್ಲಿ, ಗುಚ್ಚ ಕೊಡೋದಾಗ್ಲಿ ಯಾವುದನ್ನು ಮಾಡಿಲ್ಲ. ಯಾಕಂದ್ರೆ ನಾವು ನೀವು ಸೇರಿರುವುದು ನಮ್ಮ ಮಕ್ಕಳು, ನಮ್ಮ ಮಕ್ಕಳ ಕಲಿಕೆ, ನಮ್ಮ ಮಕ್ಕಳ ಭವಿಷ್ಯತ್ತಿನ ಕುರಿತಾಗಿ ಮತ್ತು ಶಿಕ್ಷಣ ಇಲಾಖೆ ನೀತಿ ಮಾಡಿರುವ ಸೌಲಭ್ಯಗಳ ಕುರಿತಾಗಿ ಇರೋದ್ರಿಂದ ಅಂತ ಯಾವುದೇ ಶಿಷ್ಟಾಚಾರಗಳನ್ನ ಇಲ್ಲಿ ಪಾಲನೆ ಮಾಡದೆ ನೇರವಾಗಿ ವಿಷಯಕ್ಕೆ ಬರ್ತಾ ಇದ್ದಾರೆ. ಇಲ್ಲಿ ಪ್ರಾಸ್ತಾವಿಕವಾಗಿ ಅಂತಂದ್ರೆ ನಾವು ಬೋರ್ಡ್ನಲ್ಲಿ ನೋಡ್ತಾ ಇರೋ ಹಾಗೆ ಪಿಎಂ ಪೋಷಣ್ ಯೋಜನೆ ಅಥವಾ ಸರಳವಾಗಿ ಮಧ್ಯಾಹ್ನದ ಬಿಸಿಯೂಟ, ಕ್ಷೀರಭಾಗ್ಯ, ಮೊಟ್ಟೆ ಮತ್ತು ಬಾಳೆಹಣ್ಣು ಈ ಯೋಜನೆಗೆ ಸಂಬಂಧಪಟ್ಟಂತೆ ಈ ಒಂದು ಆಡಳಿತ ಮಂಡಳಿ ಮತ್ತು
ಪಾಲಕ ಪೋಷಕರ ಸಭೆಯನ್ನ ನಡೆಸಬೇಕು ಅಂತ ಹೇಳುವಂಥದ್ದು ಒಂದು ಉದ್ದೇಶ. ಸೊ ಇಲ್ಲಿ ಶಿಕ್ಷಣ ಇಲಾಖೆ ಮುಖ್ಯ ಉದ್ದೇಶ ಏನಂತಂದ್ರೆ ಆಯ್ದ ಶಾಲೆಗಳಲ್ಲಿ ಮಧ್ಯಾಹ್ನದ ಬಿಸಿಯೂಟ ಯೋಜನೆ ಯಾವ ರೀತಿ ನಡೀತಾ ಇದೆ, ಅಲ್ಲಿ ಮಕ್ಕಳ ಪಾಲ್ಗೊಳ್ಳುವಿಕೆ ಅಥವಾ ಮಧ್ಯಾಹ್ನದ ಬಿಸಿಯೂಟ ಸೇವನೆ ಮತ್ತು ಕಲಿಕೆಗೆ ಸಂಬಂಧಪಟ್ಟಂತೆ ಪಾಲಕ ಪೋಷಕರ ಅಭಿಪ್ರಾಯವನ್ನ ಸಂಗ್ರಹಿಸುವಂಥದ್ದು, ಯೋಜನೆ ಸಮರ್ಪಕ ಅನುಷ್ಠಾನ ಆಗಬೇಕು ಅಂತ ಹೇಳುವಂಥದ್ದು ಇದರ ಮುಖ್ಯ ಉದ್ದೇಶ ಆಗಿದೆ. ಹಾಗಾಗಿ ಪ್ರಧಾನಮಂತ್ರಿ ಪೋಷಣ ಶಕ್ತಿ ನಿರ್ಮಾಣ ಯೋಜನೆ ಅಂದ್ರೆ ಇದಕ್ಕೆ ಹೆಸರು ಬೇರೆ ಬೇರೆ ಬರ್ತಾ ಇರ್ತಾರೆ. ಬಟ್ ಈ ಒಂದು ಮಧ್ಯಾಹ್ನದ ಬಿಸಿಯೂಟ ಯೋಜನೆ ಹೇಳುವಂಥದ್ದು 2002ರಿಂದ ಪ್ರಾರಂಭ ಆಯಿತು. ಆವಾಗ ಕೆಲವೇ ಶಾಲೆಗಳಲ್ಲಿ ಈ ಸೌಲಭ್ಯನ ಕೊಡ್ತಾ ಇದ್ರು. 2013ರಲ್ಲಿ ಎಲ್ಲಾ ಸರ್ಕಾರಿ ಶಾಲೆಗಳಿಗೆ, ಹಿರಿಯ ಪ್ರಾಥಮಿಕ, ಹಿರಿಯ ಪ್ರಾಥಮಿಕ ಶಾಲೆಗಳಲ್ಲಿ ಮತ್ತು ಸರ್ಕಾರಿ ಪ್ರೌಢಶಾಲೆಗಳಿಗೆ ಮಾತ್ರ ಇದನ್ನ ಕೊಡ್ತಾ ಇದ್ರು. ಬಟ್ ಅನುದಾನಿತ ಏನು ಮ್ಯಾನೇಜ್ಮೆಂಟ್ ಅಡಿಯಲ್ಲಿ ಶಾಲೆಗಳು ನಡೀತಾ ಇದ್ದಾವೆ ಅಂತ ಒಂದು ಶಾಲೆಗಳಲ್ಲಿ ಕೂಡ ಮಧ್ಯಾಹ್ನದ ಬಿಸಿಯೂಟವನ್ನು ಶಿಕ್ಷಣ ಇಲಾಖೆಯಿಂದ ಕೊಡಬೇಕು ಅಂತ ಹೇಳುವ ಉದ್ದೇಶಕ್ಕಾಗಿ ಆ ನಂತರದಲ್ಲಿ ಮಧ್ಯಾಹ್ನ ಬಿಸಿಯೂಟ ಯೋಜನೆಯನ್ನ ಪ್ರಾರಂಭ ಮಾಡಿದ್ರು. ಅದಕ್ಕೆ ಮಧ್ಯಾಹ್ನದ ಬಿಸಿಯೂಟ ಯೋಜನೆ ಅಂತ ಹೇಳುವಂಥದ್ದು ಸರಳ ಅರ್ಥದಲ್ಲಿ ಬಂತು. ಇದರ ಮುಖ್ಯ ಉದ್ದೇಶ ಇಷ್ಟೇ. ಮೊದಲನೇದಾಗಿ ಯಾವುದೇ ಮಗು ಶಾಲೆಯಿಂದ ಹೊರಗುಳಿಬಾರದು. ಎರಡನೇದಾಗಿ ಶಾಲೆಯ ದಾಖಲಾತಿ ಮತ್ತು ಹಾಜರಾತಿಯನ್ನು ಹೆಚ್ಚಿಸಬೇಕು. ಮೂರನೇದಾಗಿ ಮಧ್ಯಾಹ್ನ ಬಿಸಿಯೂಟದ ಸೌಲಭ್ಯ ಎಲ್ಲ ಮಕ್ಕಳಿಗೆ ದೊರೆಯಬೇಕು. ಮೊದಲನೇದಾಗಿ ಮಧ್ಯಾಹ್ನದ ಬಿಸಿಯೂಟ ಶಾಖಾಹಾರಿ, ಬೆಳಗಿನ ಅವಧಿಯಲ್ಲಿ ಹಾಲು ಮತ್ತು ರಾಗಿ ಮಾಡಿದ್ರು, ಆನಂತರ ಮಧ್ಯಾಹ್ನದ ಅವಧಿಯಲ್ಲಿ ಮತ್ತು ವಾರದಲ್ಲಿ 2 ದಿವಸ ಮೊಟ್ಟೆಯನ್ನು ಕೊಡ್ತಿದ್ರು. ಈಗ ಅಜಿಮ್ ಪ್ರೇಮ್ಜಿ ಸಂಸ್ಥೆಯವರು ಶಿಕ್ಷಣ ಇಲಾಖೆಗೆ ಒಂದು ಸಹಾಯ ಸಹಕಾರ ಮಾಡ್ತಾ ಇರೋದ್ರಿಂದ ವಾರದಲ್ಲಿ 6 ದಿವಸ ಮೊಟ್ಟೆಯನ್ನು ಕೊಡಬೇಕು ಅಂತ ಹೇಳಿ ಬಂತು. ಯಾರು ಮೊಟ್ಟೆಯನ್ನು ತಿನ್ನೋದಿಲ್ಲೋ ಅಂತಹ ಮಕ್ಕಳಿಗೆ ಬಾಳೆಹಣ್ಣು ಮತ್ತು ಚಿಕ್ಕಿಯನ್ನು ಕೊಡಬೇಕು ಅಂತ ಹೇಳುವಂಥದ್ದು ಇಲ್ಲಿ ನಿಯಮದಲ್ಲಿ ಸೇರ್ಪಡೆಯಾಗಿದೆ. ಬಟ್ ಈ ಸದ್ಯದ 2 ದಿವಸದಲ್ಲಿ ಚಿಕ್ಕನ್ನು ಕೊಡಬಾರ್ದು ಅಂತ ಹೇಳುವಂಥದ್ದು ಬರ್ತಾ ಇದೆ. ಬಟ್ ಆದೇಶ ಅದಕ್ಕಾಗಿ ನಿರ್ಣಯ ಮಾಡ್ತಾ ಇರೋದು. ಹಾಗಾಗಿ ಆನಂತರ ಇಲ್ಲಿ ಮುಖ್ಯ ಉದ್ದೇಶ ಹೇಳುವಂಥದ್ದು ಅದೇ ನಾನು ಹೇಳ್ತಾರ, ಯಾವುದೇ ಒಂದು ಶಾಲೆ ಹೊರಗುಳಿಬಾರ್ದು, ಮನೆಯಲ್ಲಿ ಇರಬಾರ್ದು, ಕಡ್ಡಾಯವಾಗಿ ಶಿಕ್ಷಣವನ್ನು ಪಡಿಬೇಕು, ಈ ಒಂದು ಸೌಲಭ್ಯನ ಪಡ್ಕೊಳ್ಬೇಕು ಅಂತ ಹೇಳುವಂಥದ್ದು ರಾಷ್ಟ್ರೀಯ ಭಾವೈಕ್ಯತೆಯನ್ನ ಮೂಡಿಸುವಂಥದ್ದು. ಆನಂತರ ಸಾಮಾನ್ಯ ಉತ್ತರ ಕರ್ನಾಟಕ ಭಾಗದಲ್ಲಿ ಬರಗಾಲ ಪೀಡಿತ ಪ್ರದೇಶಗಳೇನಿದ್ದಾವೆ ಅಲ್ಲಿ ಮಧ್ಯಾಹ್ನದ ಬಿಸಿಯೂಟ ಎಲ್ಲ ಮಕ್ಕಳಿಗೂ ಸಿಗಬೇಕು ಅಂತ ಹೇಳುವಂಥದ್ದು ಮುಖ್ಯ ಉದ್ದೇಶ. ಸಾಮಾನ್ಯವಾಗಿ ರಾಯಚೂರು, ಚಿತ್ರದುರ್ಗ, ದಾವಣಗೆರೆ, ಗುಲ್ಬರ್ಗ ಜಿಲ್ಲೆಗಳಲ್ಲಿ ಆ ಕಡೆಯಿಂದ ಈ ಕಡೆ ಜನರು ಕೆಲಸಕ್ಕೆ ವಲಸೆ ಬರ್ತಾರೆ. ಅಂತ ಒಂದು ಸಂದರ್ಭದಲ್ಲಿ ಆ ಬರಗಾಲ ಪೀಡಿತ ಪ್ರದೇಶದಲ್ಲಿ ನಮ್ಮ ಮಕ್ಕಳಿಗೆ ಮಧ್ಯಾಹ್ನದ ಬಿಸಿಯೂಟವನ್ನ ಸಿಗಬೇಕು ಅಂತ ಹೇಳುವಂತ ಈ ನಿರಂತರ ಯೋಜನೆ ಇದು ಮುಂದುವರಿತಾ ಇದೆ. ಹಿಂದೆ ನಾವು ನೀವೆಲ್ಲ ಶಾಲೆ ಹೋಗ್ಬೇಕಾದ್ರೆ ಯಾವ ಸೌಲಭ್ಯಗಳು ಇದ್ದಿರ್ಲಿಲ್ಲ. ಸಮಗ್ರ ಶಿಕ್ಷಣ ಬಗ್ಗೆ ನಾವು ಮಾತಾಡ್ಬೇಕು ಅಂತಂದ್ರೆ ಅದು ಒಂದು ವ್ಯವಸ್ಥೆ. ಸಮಗ್ರ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ನಾವು ನೀವು ಓದ್ತಾ ಇರ್ಬೇಕಾದ್ರೆ ನಮ್ಗೆ ಯೂನಿಫಾರ್ಮ್ಗಳು ಇದ್ದಿರ್ಲಿಲ್ಲ, ಖಾಲಿ ಪಾದರಕ್ಷೆಗಳು ಇದ್ದಿರ್ಲಿಲ್ಲ, ಬ್ಯಾಗ್ಗಳು ಇದ್ದಿರ್ಲಿಲ್ಲ, ಪುಸ್ತಕಗಳ ಪಠ್ಯ ಪುಸ್ತಕಗಳನ್ನ ಫ್ರೀಯಾಗಿ ಕೊಡ್ತಿರ್ಲಿಲ್ಲ, ಸೈಕಲ್ ವ್ಯವಸ್ಥೆಗಳು ಇದ್ದಿರ್ಲಿಲ್ಲ, ಅದು ಬಿಡ್ಲಿ ಡೆಸ್ಕ್ ಬೆಂಚ್ಗಳು ಇದ್ದಿರ್ಲಿಲ್ಲ, ನೆಲದ ಮೇಲೆ ಕೂತ್ಕೊಳ್ತಿದ್ವಿ, ಹಲಿಗೆ ಮೇಲೆ ಕೂತ್ಕೊಳ್ತಿದ್ವಿ ಅಲ್ವಾ. ಈಗ ಸಾಕಷ್ಟು ವ್ಯವಸ್ಥೆಗಳು ಬಂದಿದೆ. ಯೂನಿಫಾರ್ಮ್ಗಳನ್ನು ಕೊಡ್ತಾ ಇದ್ದಾರೆ, ಪಾದರಕ್ಷೆಗಳನ್ನು ಕೊಡ್ತಾ ಇದ್ದಾರೆ, ಬ್ಯಾಗ್ಗಳನ್ನು ಕೊಡ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ಮಧ್ಯಾಹ್ನದ ಬಿಸಿಯೂಟನೂ ಕೂಡ ಕೊಡ್ತಾ ಇದ್ದಾರೆ. ಮಧ್ಯಾಹ್ನದ ಬಿಸಿಯೂಟದ ಜೊತೆಗೆ ನೀರೂಟ ಇಲ್ಲ, ಬಟ್ ಅದಕ್ಕೊಂದು ಬೇರೆ ವ್ಯವಸ್ಥೆ ಮಾಡಿದ್ದಾರೆ. ಏನು ಕೆಲವು ಪಾಲಕರಿಂದ ಬಂತು. ಸೊ ಈಗ ಏನು ಕೊಡ್ತಾ ಇದ್ದಾರೆ ಇಲ್ಲಿ, ಈ ಮಧ್ಯಾಹ್ನ ಬಿಸಿಯೂಟಕ್ಕೆ ಕೊಡ್ತಾ ಇದ್ದಾರೆ, ಈ ಪೂರಕ ಪೌಷ್ಟಿಕಾಂಶನ ಒಳಗೊಂಡಂತಹ ಆಹಾರಗಳನ್ನೇ ಕೊಡ್ತಾ ಇದ್ದಾರೆ. ಕೊಡ್ಬೇಕಾದ್ರೂ ಅದನ್ನ ಇತಿಮಿತಿಯಲ್ಲೇ ಇಲ್ಲಿ ಕೊಡ್ತಾ ಇದ್ದಾರೆ. ಮೊಟ್ಟೆ ಕೊಡುವಂತದಿರ್ಬೋದು ಅಥವಾ ಬಾಳೆಹಣ್ಣು ಕೊಡುವಂತದಿರ್ಬೋದು ಅಥವಾ ಮಧ್ಯಾಹ್ನ ಬಿಸಿಯೂಟದಲ್ಲಿ ತರಕಾರಿಗಳನ್ನು ಏನು ಹಾಕ್ತಾ ಇದ್ದಾರೆ ಅದು ಆರೋಗ್ಯ ಇಲಾಖೆಯಿಂದ ಸರ್ಟಿಫೈ ಆಗಿ ಅದು ಪ್ರಮಾಣೀಕರಿಸಿದ ನಂತರನೇ ಮಧ್ಯಾಹ್ನದ ಬಿಸಿಯೂಟಗಳು ಇಲ್ಲಿ ಕೊಡ್ತಾ ಇರುವಂತದ್ದು. ಇದರ ಮುಖ್ಯ ಉದ್ದೇಶ ನಮ್ಮ ಮಗುವಿನ ಕಲಿಕೆಗೆ ಪೂರಕವಾದಂತಹ ಎಲ್ಲ ವಾತಾವರಣಗಳು ಆ ಮಕ್ಕಳಿಗೆ ಸಿಗಬೇಕು ಅಂತ ಹೇಳುವುದು. ಇನ್ನು ಮುಖ್ಯ ವಿಚಾರ ಅಂತಂದ್ರೆ ನಾವು ನೀವು ಶಾಲೆ ಹೋಗ್ತಾ ಇರ್ಬೇಕಾದ್ರೆ 1 ನಂಬರ್ ಅಂತಂದ್ರೆ ಹೊರಗಡೆ ಅಂತ ಹೇಳ್ತೀವಿ ಅಲ್ವಾ, 2ನೇ ನಂಬರ್ ಅಂದ್ರೆ ಸೀದಾ ಮನೆ ಕಡೆಗೆ ಅಂತ ಹೇಳ್ತೀವಿ. ಹೌದಾ, ಎಲ್ಲ ಮನೆ ಓಡಿದವ್ರು 2ನೇ ನಂಬರ್, ಯಾಕಂದ್ರೆ ಅವ್ರ ಶಾಲೆ ಇದ್ದಿಲ್ಲ ವ್ಯವಸ್ಥೆ. ಈಗ 1 ಬಂದ್ರು ಇದೆ, 2 ಬಂದ್ರು ಇದೆ, ಹೆಣ್ಣು ಮಕ್ಕಳಿಗೂ ಕೂಡ ಅವಕಾಶಗಳು ಇದ್ದಾವೆ. ಯಾಕೆ ಇದನ್ನ ಹೇಳ್ತಿದ್ರೆ ಇಷ್ಟೆಲ್ಲ ವ್ಯವಸ್ಥೆಗಳನ್ನ ಇವತ್ತು ಉಚಿತವಾಗಿ ಶಿಕ್ಷಣ ಇಲಾಖೆಯಿಂದ ಕೊಡ್ತಾ ಇದೆ. ನಮ್ಮ ಮುಖ್ಯ ಉದ್ದೇಶ ಏನಂತಂದ್ರೆ ಮಗು ಕಲಿಬೇಕು, ಗುಣಾತ್ಮಕ ಶಿಕ್ಷಣವನ್ನು ಪಡಿಬೇಕು, ಅಂತಿಮವಾಗಿ ಆ ಮಗು ತನ್ನ ಕಾಲ ಮೇಲೆ ನಿಂತು ಜೀವನ ರೂಪಿಸುವಂತ ಶಿಕ್ಷಣವನ್ನ ಪಡಿಬೇಕು ಅಂತ ಹೇಳುವಂತ. ಹಾಗಾಗಿ ಈ ನಿಟ್ಟಿನಲ್ಲಿ ಪ್ರಯತ್ನ ಆಗ್ಬೇಕಾದ್ರೆ ಕೇವಲ ಮ್ಯಾನೇಜ್ಮೆಂಟ್ ನವರಷ್ಟೇ ಸರ್ಕಾರ ಅಥವಾ ಶಿಕ್ಷಣ ಇಲಾಖೆಯಷ್ಟೇ ಸರ್ಕಾರ ಅಲ್ಲ, ಇದಕ್ಕೆ ಅನ್ಯ ಇಲಾಖೆಯವರ ಸಹಕಾರ ಕೂಡ ಬೇಕಾಗಿದೆ. ಆ ರೀತಿಯಲ್ಲಿ ಬೇರೆ ಬೇರೆ ಇಲಾಖೆಯಲ್ಲಿ
ಸ್ಥಳೀಯವಾಗಿರ್ತಕ್ಕಂಥ ಒಂದು ಗ್ರಾಮ ಪಂಚಾಯತ್ ಇರ್ಬೋದು, ತಾಲೂಕಾ ಪಂಚಾಯತ್ ಇರ್ಬೋದು, ಜಿಲ್ಲಾ ಪಂಚಾಯತ್ ಇರ್ಬೋದು, ಈಗ ಹೊಸದಾಗಿ ಸೇರ್ಪಡೆ ಆಗಿರುವಂತದ್ದು ಗ್ರಂಥಾಲಯ ಇಲಾಖೆ ಇರ್ಬೋದು, ಅಥವಾ ವಿಕಲಚೇತನರಿಗೆ ಅನುಕೂಲವಾದಂತಹ ದೃಷ್ಟಿಯಿಂದ ವಿಕಲಚೇತನ ಪುನರ್ವಸತಿ ಕಾರ್ಯಕರ್ತರು ಅಂತ ಹೇಳುವಂಥದ್ದು. ಅದರ ಜೊತೆಯಲ್ಲಿ ಇನ್ನು 3 ಇಲಾಖೆಗಳು ಸೇರ್ಪಡೆಯಾಗಿದೆ. ಸ್ಕಾಲರ್ಶಿಪ್ಗೆ ಸಂಬಂಧಪಟ್ಟಂತೆ ಪರಿಶಿಷ್ಟ ಜಾತಿ ಪಂಗಡ SC/ST ಮಕ್ಕಳು ಏನಿದ್ದಾರೆ ಅವರಿಗೆ ಅವರದೇ ಆದಂತಹ ಇಲಾಖೆ, ಸಮಾಜ ಕಲ್ಯಾಣ ಇಲಾಖೆ ಮತ್ತು ಅಲ್ಪಸಂಖ್ಯಾತರು ಹಿಂದೂ, ಕ್ರಿಶ್ಚಿಯನ್, ಮುಸ್ಲಿಮ್ಸ್, ಇತರೆ ಅಲ್ಪಸಂಖ್ಯಾತರು ಏನಿದ್ದಾರೆ ಅವರಿಗೆ ಅಲ್ಪಸಂಖ್ಯಾತರ ಇಲಾಖೆ. ಇದನ್ನು ಹೊರತುಪಡಿಸಿ ಇತರೆ ವರ್ಗದ ಮಕ್ಕಳಿಗೆ ಸ್ಕಾಲರ್ಶಿಪ್ ಅನುಕೂಲವಾಗಿರುವಂತಹ ದೃಷ್ಟಿಯಿಂದ ಹಿಂದುಳಿದ ವರ್ಗಗಳ ಇಲಾಖೆ. ಈ ಎಲ್ಲ ಇಲಾಖೆಗಳಲ್ಲಿ ಪ್ರತ್ಯಕ್ಷವಾಗಿ ಹಾಜರಿಲ್ಲದಿದ್ದು ಕೂಡ ಪರೋಕ್ಷವಾಗಿ ಇವತ್ತು ನಮ್ಮ ಮಕ್ಕಳ ಕಲಿಕೆಗೆ, ಮಕ್ಕಳಿಗೆ ಏನು ಶಿಕ್ಷಣ ಹಕ್ಕು ಕಾಯ್ದೆ ಅಂತ ಹೇಳ್ತೀವಿ, ಆ ಶಿಕ್ಷಣ ಹಕ್ಕು ಕಾಯ್ದೆಯಲ್ಲಿ ಇಷ್ಟೆಲ್ಲ ಅಂಶಗಳು ಒಳಗೊಂಡಿರ್ತವೆ. ಅದು ನಮ್ಮ ಮಕ್ಕಳಿಗೆ ಸಿಗಬೇಕು ಅಂತ ಹೇಳುವಂಥದ್ದು ಮುಖ್ಯ ಉದ್ದೇಶ. ಹಾಗಾಗಿ ಸಮುದಾಯದ ಸಹಭಾಗಿತ್ವ ಕೇವಲ ಶಾಲೆ, ಶಿಕ್ಷಕರು ಅಥವಾ ಆಡಳಿತ ಮಂಡಳಿಯಷ್ಟೇ ಜವಾಬ್ದಾರಿ ಇಲ್ಲ, ಪಾಲಕರ ಜೊತೆಯಲ್ಲಿ ಈ 5-6 ಇಲಾಖೆಗಳ ಜವಾಬ್ದಾರಿಯನ್ನು ಕೂಡ ಇದರಲ್ಲಿ ಸೇರ್ಪಡೆಯಾಗಿದೆ. ಹಾಗಾಗಿ ನಾವು ಈಗಾಗಲೇ ಸಮಗ್ರ ಶಿಕ್ಷಣ ಜೊತೆ ಮಾತಾಡ್ತಾ ಇರ್ಬೇಕಾದ್ರೆ ಮಕ್ಕಳ ಕಲಿಕೆ ಬಗ್ಗೆ ಮಾತಾಡ್ತೀವಿ. ಇಲ್ಲಿ PM ಪೋಷಣ್ ಯೋಜನೆ ಅಥವಾ ಮಧ್ಯಾಹ್ನದ ಬಿಸಿಯೂಟ ಯೋಜನೆ, ಮಿಡ್ ಡೇ ಮೀಲ್ಸ್ ಅಂತ ಹೇಳ್ತೀವಿ. ಇವತ್ತಿನ ದಿವಸ ನಾವು ಈ ಒಂದು ಯೋಜನೆಗೆ ಸಂಬಂಧಪಟ್ಟಂತೆ ಪಾಲಕ ಪೋಷಕರ ಸಭೆಯನ್ನ ನಡೆಸ್ತಾ ಇರೋದು. ಸೊ ಇಲ್ಲಿ ನಮ್ಮ ಉದ್ದೇಶ ಏನು, ನಾವು ಬಂದದ್ದು ಯಾಕೆ ಅಂತಂದ್ರೆ, ನಮಗೆ ಶಿಕ್ಷಣ ಇಲಾಖೆಯಿಂದ ಕೆಲವು ಶಾಲೆಗಳನ್ನ ಗುರುತು ಮಾಡಿ ಮಧ್ಯಾಹ್ನದ ಬಿಸಿಯೂಟ ಯೋಜನೆ ಯಾವ ರೀತಿಯಲ್ಲಿ ನಡೀತಾ ಇದೆ, ತಾನು ಕೊಡ್ತಾ ಇರುವಂತ ಅಂದ್ರೆ ಶಿಕ್ಷಣ ಇಲಾಖೆ ಬಿಡುಗಡೆ ಮಾಡಿದಂತ ಹಣದಲ್ಲಿ ಮಕ್ಕಳಿಗೆ ಬಿಸಿಯೂಟ ಆಗ್ತಾ ಇದೆಯಾ, ಮೊಟ್ಟೆಗಳನ್ನ ಕೊಡ್ತಾ ಇದ್ದಾರಾ, ಮಕ್ಕಳು ಬಿಸಿಯೂಟ ಮಾಡ್ತಾ ಇದ್ದಾರಾ, ಮೊಟ್ಟೆನ ತಿಂತಾ ಇದ್ದಾರಾ, ಅಥವಾ ಇದರಲ್ಲಿ ಮತ್ತೇನು ಬದಲಾವಣೆಗಳನ್ನೇ ಕೇಳ್ತಾ ಇದ್ದಾರೆ, ಈ ವ್ಯವಸ್ಥೆಯಲ್ಲಿ ಬದಲಾವಣೆ ಕೇಳ್ತಾ ಇದ್ದಾರೆ, ಆನಂತರಕ್ಕೆ ಪೂರಕವಾದಂತಹ ಅವರ ಸಲಹೆ ಸೂಚನೆಗಳು ಏನು, ಕೇವಲ ಮಕ್ಕಳಷ್ಟೇ ಅಲ್ಲ ಪಾಲಕ ಪೋಷಕರ ಅಭಿಪ್ರಾಯಗಳು ಏನು ಅಂತ ಹೇಳುವಂತದನ್ನ ನಾವು ಪರಿಶೀಲನೆ ಮಾಡಲಿಕ್ಕೆ ದಾಖಲೆಗಳನ್ನ, ನಿರ್ವಹಿಸಿದಂತಹ ರಿಜಿಸ್ಟರ್ಗಳನ್ನ, ಬಿಲ್ಸ್ಗಳನ್ನ ಈ ಒಂದು 4 ದಿವಸಗಳಲ್ಲಿ ನಾವು ನಮ್ಮ ಶಾಲೆಯಲ್ಲಿ ಹೈಸ್ಕೂಲ್ ನಲ್ಲಿ ಪರಿಶೀಲನೆಯನ್ನು ಮಾಡಿದ್ದೀವಿ. ಕೆಲವು ಪಾಲಕರನ್ನ ಭೇಟಿ ಮಾಡಿದ್ದೀವಿ, ಸಮುದಾಯವನ್ನು ಭೇಟಿ ಮಾಡಿದ್ದೀವಿ, ಅಂಗನವಾಡಿ ಇರ್ಬೋದು, ಲೈಬ್ರರಿ ಇರ್ಬೋದು, ಗ್ರಾಮ ಪಂಚಾಯತಿಯನ್ನ ನಾವು ಭೇಟಿ ಮಾಡಿದ್ದೀವಿ, ಮಕ್ಕಳನ್ನ ಭೇಟಿ ಮಾಡಿದ್ದೀವಿ. ಅಲ್ಲಿ ಏನು ಅಭಿಪ್ರಾಯಗಳು ದೃಢೀಕೃತವಾಗಿದೆ ಮತ್ತು ನಾವು ಕಂಡುಕೊಂಡಂತ ಅಂಶಗಳನ್ನ ಇವತ್ತಿನ ಪಾಲಕ ಪೋಷಕರ ಸಭೆಯಲ್ಲಿ ಪ್ರಸ್ತಾಪ ಮಾಡಿ ತೀರ್ಮಾನವನ್ನು ತೆಗೆದುಕೊಳ್ಳೋದು. ಕೆಲವನ್ನ ಇಲ್ಲಿ ಪರಿಹರಿಸಬಹುದು, ಇನ್ನು ಕೆಲವೊಂದು ಅದು ಶಿಕ್ಷಣ ಇಲಾಖೆಗೆ ನಾವು ಅದನ್ನ ಬರ್ಕೊಳ್ಬೇಕಾಗಿದೆ. ಹಾಗಾಗಿ ನಮ್ಮ ಮುಖ್ಯ ಉದ್ದೇಶ ಅಂತಂದ್ರೆ, ಸಾಮಾಜಿಕ ಪರಿಷತ್ನ ಮುಖ್ಯ ಉದ್ದೇಶ ಅಂತಂದ್ರೆ, ಮಧ್ಯಾಹ್ನದ ಬಿಸಿಯೂಟದಲ್ಲಿ ಏನ್ ದಾಖಲಾತಿಗಳನ್ನು ಇಟ್ಟಿದ್ದಾರೆ, ಪಾಲಕ ಪೋಷಕರು ಏನ್ ಹೇಳ್ತಾ ಇದ್ದಾರೆ ಅದನ್ನ ಪಾಲಕರ ಸಭೆಯಲ್ಲಿ ಪ್ರಸ್ತಾಪ ಮಾಡಿ ತೀರ್ಮಾನವನ್ನು ತೆಗೆದುಕೊಂಡು ನಡಾವಳಿಯನ್ನು ದಾಖಲಿಸಿ ಆ ವರದಿಯನ್ನ ಶಿಕ್ಷಣ ಇಲಾಖೆಗೆ ಸಲ್ಲಿಸುವಂಥದ್ದು ನಮ್ಮ ಕೆಲಸ. ಹಾಗಾಗಿ ನಾವು 17ನೇ ತಾರೀಕಿನಿಂದ ಪ್ರಾರಂಭ ಮಾಡಿ ಇವತ್ತು ತಮ್ಮ ಸಭೆಯೊಂದಿಗೆ ಈ ಒಂದು ಪ್ರಕ್ರಿಯೆಯನ್ನ ನಾವು ಮುಗಿಸ್ತಾ ಇದ್ದೀವಿ. ಇವಿಷ್ಟು ಪ್ರಧಾನಮಂತ್ರಿ ಪೋಷಣ್ ಶಕ್ತಿ ನಿರ್ಮಾಣ ಯೋಜನೆ, ಬೇರೆ ಬೇರೆ ಶಾಲೆ ಬೇರೆ ಬೇರೆ ಸ್ಕೀಮ್ಗಳ ಬಗ್ಗೆ ನಾವು ಪರಿಶೀಲನೆ ಮಾಡ್ತೀವಿ. ನಮ್ಮ ಗ್ರಾಮ ಪಂಚಾಯತ್ ತೆಗೆದುಕೊಂಡಾಗ ನರೇಗಾ ಯೋಜನೆ ಇರ್ಬೋದು ಅಥವಾ 15ನೇ ಹಣಕಾಸು ನೋಡ್ತೀವಿ. ಅದೇ ಇನ್ನೊಂದು ಶಾಲೆಯಲ್ಲಿ ಸಮಗ್ರ ಶಿಕ್ಷಣ ಕುರಿತಾಗಿ ನೋಡ್ತೀವಿ, ಮತ್ತೊಂದು ಶಾಲೆಯಲ್ಲಿ ಬಿಸಿಯೂಟದ ಇರ್ಬೋದು, ಅಥವಾ ಅಲ್ಲಿಯ ಕುಡಿಯುವ ನೀರಿನ ಸೌಕರ್ಯ ಅಥವಾ ಶೌಚಾಲಯ ಬಗ್ಗೆ ಪರಿಶೀಲನೆ ಮಾಡೋದು. ಬಟ್ ಸದ್ಯದ ಮಟ್ಟಿಗೆ ತಮ್ಮ ಶಾಲೆಯಲ್ಲಿ ಮಧ್ಯಾಹ್ನ ಬಿಸಿಯೂಟ ಯೋಜನೆ ಯಾವ ರೀತಿ ನಡೀತಾ ಇದೆ, ಅದಕ್ಕೆ ಪಾಲಕ ಪೋಷಕರ ಅಭಿಪ್ರಾಯಗಳು ಏನಿದ್ದಾವೆ ಅಂತ ಹೇಳೋ ಬಗ್ಗೆ ಇವತ್ತು ಸಭೆಯನ್ನ ಮಾಡ್ತಾ ಇರೋದು. ಇದು ಇವತ್ತಿನ ಪ್ರಾಸ್ತಾವಿಕವಾದಂತ ವಿಚಾರ ಆಗಿದೆ. ಈಗ ನಾನು ನೇರವಾಗಿ ವಿಷಯಕ್ಕೆ ಬರ್ತೇನೆ. ಏನು ಅನುದಾನಗಳು ಬಿಡುಗಡೆ ಆಗಿದೆ, ಎಷ್ಟು ಬಂದಿತ್ತು, ಎಷ್ಟು ಖರ್ಚಾಗಿದೆ ಅಂತ ಹೇಳುವಂಥದ್ದು ಅದನ್ನ ನಾನು ಓದಿರ್ತೇನೆ. ಆ ನಿಟ್ಟಿನಲ್ಲಿ ಕೆಲವು ದಾನಿಗಳು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಇಲ್ಲಿ ಶಾಲೆಗಳಿಗೆ ಸಹಕಾರ ಮಾಡಿಕೊಂಡಿದ್ದಾರೆ, ಅವರ ಬಗ್ಗೆ ನೋಡಿರೋದು. ಕೊನೆಯದಾಗಿ ಪಾಲಕ ಚರ್ಚೆಯನ್ನು ಮಾಡೋಣ. ಈಗ ಇಲ್ಲಿ ನಾವು ಲೆಕ್ಕಪತ್ರಗಳನ್ನ ಪರಿಶೀಲನೆ ಮಾಡಿದ್ದು 1/4/2024ರಿಂದ ನಿನ್ನೆವರೆಗೆ 19/2/2025 ಏನು ಶಿಕ್ಷಣ ಇಲಾಖೆ ಅನುದಾನ ಬಿಡುಗಡೆ ಶಿಕ್ಷಣ ಇಲಾಖೆ ಅಡಿಯಲ್ಲಿ ಅಕ್ಷರ ದಾಸೋಹ ವಿಭಾಗ ಅಂತಿದೆ. ಆ ಒಂದು ವಿಭಾಗದಿಂದ ಏನು ಬಿಡುಗಡೆ ಆಗಿತ್ತು ಅದಕ್ಕೆ ಸಂಬಂಧಪಟ್ಟಂತೆ ಲೆಕ್ಕಪತ್ರಗಳನ್ನ ನಿಮ್ಮ ಮುಂದೆ ಓದಿರುತ್ತೆ. ಲೆಕ್ಕಪತ್ರದ ಪ್ರಕಾರ ಆರಂಭಿಕ ಶಿಸ್ತು 76
ಸಾಂಬಾರ್ ಸಾಧ್ಯವಾದ ಅಂದ್ರೆ ತರಕಾರಿ ಅಥವಾ ಅಲ್ಲೇನು ಸಾಮಗ್ರಿಗಳು ಬೇಕು ಅದನ್ನೆಲ್ಲ ಟೀಚರ್ಸ್ ಮಕ್ಕಳ ಬಿಸಿ ಊಟಕ್ಕೆ ತರಬೇಕಾಗುತ್ತೆ. ಅದರ ಜಮಾ ಆಗಿರುವ ಮೊತ್ತ 42,217. ಗ್ಯಾಸಿಗಾಗಿ ಜಮಾ ಆಗಿರುವಂತಹ ಹಣ 29,680. ಸಕ್ಕರೆ ಮತ್ತು ಇತರೆ ಖರ್ಚು ವೆಚ್ಚವಾಗಿ 10,327. ಬಡ್ಡಿ ಜಮಾ ಆಗಿರುವಂತದ್ದು 1,129. ಆ ನಂತರದಿಂದ ಇಲ್ಲಿ ಎರಡು ರೀತಿಯಲ್ಲಿ ಮೊಟ್ಟೆಗಳು ಶಾಲೆಗೆ ಜಮಾ ಆಗ್ತಾ ಇದ್ದಾವೆ. ಒಂದು ಅಕ್ಷರದಾಸ ಇಲಾಖೆಯಲ್ಲಿ ವಾರದಲ್ಲಿ 2 ದಿವಸ ಮೊಟ್ಟೆಯನ್ನು ಕೊಡುವಂಥದ್ದು. ಆ ಇಲಾಖೆ ಮೊಟ್ಟೆ ಅಂತ ಹೇಳಿ ಕೊಟ್ಟಿದ್ದೇವೆ 48,517. ಆ ನಂತರದಲ್ಲಿ ಅಜಿಂ ಪ್ರೇಮ್ ಜಿ ಸಂಸ್ಥೆಯವರು ಇಲ್ಲ ನಾವು 4 ದಿವಸದ ಮಕ್ಕಳು ಮೊಟ್ಟೆ ತಿನ್ನೋದಕ್ಕೆ ನಾವು ಹಣವನ್ನು ಕೊಡ್ತೀವಿ ಅಂತ ಹೇಳಿದ್ದಕ್ಕೆ ಒಂದು ಪ್ರತ್ಯೇಕವಾಗಿ ಅಕೌಂಟ್ ಅನ್ನ ಶಾಲೆಗೆ ಇಡಬೇಕಾಗಿದೆ. ಅವರದ್ದು 73,440. ಹೀಗೆ ಒಟ್ಟು ಇಲ್ಲಿಯವರೆಗೆ 1,02,2025ರಿಂದ ಮತ್ತೊಂದು ಈಗ 19/2025ವರೆಗೆ ಒಟ್ಟು 2,81,532 ಜಮಾ ಆಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಖರ್ಚು ಇರ್ತದೆ. ಯಾಕಂತಂದ್ರೆ ಸಾಂಬಾರ್ ಸಾಧ್ಯವಾದ ತರಕಾರಿ ಗಿರ್ಕಾರಿಗಳು ಏನು ಅಡಿಗೆ ಸಾಮಗ್ರಿಗಳು ಬೇಕಾಗಿರ್ತವೆ ಅದನ್ನೆಲ್ಲ ಇವರು ಶಿಕ್ಷಕರು ತರಬೇಕಾಗ್ತದೆ. ಅದಕ್ಕೆ ಕಾಲಕಾಲಕ್ಕೆ ಬಿಲ್ ಅನ್ನ ಇಟ್ಟಿದ್ದಾರೆ. ಬಿಲ್ ಅನ್ನು ಯಾರು ಕೂಡ ನೋಡ್ಬೋದು, ನೋಡ್ಲಿಕ್ಕೆ ಅವಕಾಶ ಇದೆ. ಸಾಂಬಾರ್ ಸಾಧ್ಯವಾದ ಖರ್ಚು 81,275. ಗ್ಯಾಸ್ ಖರ್ಚಾಗಿರುವಂತದ್ದು 27,440. ಸಕ್ಕರೆ ಮತ್ತು ಇತರೆ ಸಾಮಗ್ರಿಗಳ ಖರ್ಚಾಗಿರುವಂತದ್ದು 9,474. ಅನಂತರ ಏನು ಇಲಾಖೆಯಿಂದ ಮೊಟ್ಟೆಗಾಗಿ ದುಡ್ಡು ಬಂದಿತ್ತೋ ಏನು ಯಾರು ಇಲ್ಲಿ ಮೊಟ್ಟೆ ಸಪ್ಲೈ ಮಾಡಿದರೆ ಅವರಿಗೆ ಕೊಡಬೇಕಾಗ್ತದೆ. ಬಟ್ ನಮ್ಮ ಶಿಕ್ಷಣ ಇಲಾಖೆಯ ಪ್ರಕಾರವಾಗಿ 5 ರೂಪಾಯಿ ಚಿಲ್ಲರೆ ಮೊಟ್ಟೆಯನ್ನ ಕೊಡ್ತಾರೆ. ಬಟ್ ಕೆಲವು ಕಾಲಕ್ಕೆ 6 ರೂಪಾಯಿ 60 ರೂಪಾಯಿ 6.25 ರೂಪಾಯಿಗಳು ಕೂಡ ಆಗ್ತದೆ. ಅದನ್ನ ಶಿಕ್ಷಕರು ಅನಿವಾರ್ಯವಾಗಿ ಹೊಂದಿಸುವಂತಹ ಸ್ಥಿತಿ ಇಲ್ಲಿದೆ. ಯಾಕಂದ್ರೆ ಕಾರವಾರದಿಂದ ಇಲ್ಲಿ ಬರ್ಬೇಕು, ಅವ್ರು ಟ್ರಾನ್ಸ್ಪೋರ್ಟೇಷನ್ ಚಾರ್ಜಸ್ ಕೇಳ್ತಾರೆ. ಕಾರವಾರದಲ್ಲಿ ಯೂನಿವರ್ಸಿಟಿ ಸಪ್ಲೈ ಮಾಡುವಂತ ಟ್ರಾನ್ಸ್ಪೋರ್ಟೇಷನ್ ಚಾರ್ಜು ನಿಮ್ಮ ದೇವರಮನೆ ಮಲ್ಲಾಪುರ ಸಪ್ಲೈ ಮಾಡುವಂತ ಟ್ರಾನ್ಸ್ಪೋರ್ಟೇಷನ್ ಚಾರ್ಜು ವ್ಯತ್ಯಾಸ ಇದೆ. ಅದೇ ರೀತಿ ಅಜಿಂ ಪ್ರೇಮ್ ಜಿ ಸಂಸ್ಥೆಯಿಂದ ಜಮಾ ಆಗಿರುವಂತಹ ಹಣದಲ್ಲಿ 48,144 ರೂಪಾಯಿ ಮೊಟ್ಟೆಗೆ ಪೇಮೆಂಟ್ ಅನ್ನು ಮಾಡಿ. ಹಾಗಾಗಿ ಒಟ್ಟು ಖರ್ಚು 2,14,979. ಈಗ ಈ ಖಾತೆಯಲ್ಲಿ ಉಳಿದಿರುವಂತಹ 66,550. ಈ ಹಣವನ್ನು ಬೇರೆ ಯಾವುದಕ್ಕೂ ಬಳಸಲಿಕ್ಕೆ ಅವಕಾಶ ಇಲ್ಲ. ಇದನ್ನ ನಿಮ್ಮ ಮಕ್ಕಳಿಗೆ ಮಧ್ಯಾಹ್ನದ ಬಿಸಿಯೂಟಕ್ಕೆ ಏನ್ ಬೇಕೋ ಅಷ್ಟನ್ನೇ ಇಲ್ಲಿ ಬಳಸಲಿಕ್ಕೆ ನಿಯಮದಲ್ಲಿ ಅವಕಾಶ ಇರುವಂತ. ಇದು ಶಾಲೆಯ ಒಂದು ಖರ್ಚು ವೆಚ್ಚ. ಇದನ್ನು ಪ್ರತಿ ತಿಂಗಳ ಮ್ಯಾನೇಜ್ಮೆಂಟ್ ಕಮಿಟಿ ಸಭೆಗಳನ್ನು ಕೂಡ ಅವರು ವರದಿಗಳನ್ನು ಕೊಡ್ತಾರೆ, ಮಾಹಿತಿಗಳನ್ನ ಹೇಳ್ತಾರೆ. ಆನಂತರ ಮಕ್ಕಳ ಸಂಖ್ಯೆಗೆ ಅನುಗುಣವಾಗಿ ನೋಡಿದ್ರೆ ಶಾಲೆಯ ಮಕ್ಕಳ ಸಂಖ್ಯೆ ಚೆನ್ನಾಗಿದೆ. ಯಾಕಂತಂದ್ರೆ 136 ಮಕ್ಕಳಿದ್ದಾರೆ. ಇವತ್ತು ಒಂದೊಂದು ಕಡೆಯಲ್ಲಿ ಈ ಶಾಲೆ ಬರ್ತದೆ ಹೈಸ್ಕೂಲ್ ಪ್ರಾರಂಭ ಆಗ್ಬೇಕಾದ್ರೆ ಇಲ್ಲಿ ಕಾರಣದಿಂದ ಸಾಕಷ್ಟು ಜನ ನಿಮ್ಮ ಅತ್ತೆ ಮಾವನೋ ಅಜ್ಜ ಅಜ್ಜಿನೋ ಅಥವಾ ಇಲ್ಲಿಂದ ಆಡಳಿತ ಮಂಡಳಿ ಅಧ್ಯಕ್ಷ ಉಪಾಧ್ಯಕ್ಷ ಸದಸ್ಯರು ಇದ್ದಾರೋ ಅವರೆಲ್ಲರ ಪ್ರತಿಯೊಂದು ಬೆವರಿನ ಶ್ರಮ ಈ ಹೈಸ್ಕೂಲಿಗೆ ಇರ್ತದೆ. ಯಾಕೆ ಅಂತಂದ್ರೆ ನಾವು ಅನುಭವಿಸಿದ್ದೇವೆ. ನಾನು ಹೈಸ್ಕೂಲ್ ಹೆಡ್ಮಾಸ್ಟರ್ ಮಗನಾಗಿ ಇದೇ ರೀತಿ ಅನುದಾನಿತ ಶಾಲೆಯನ್ನು ಕೂಡ ನಾನು ಕಲ್ತ್ಕೊಂಡು, ಯಾಕಂದ್ರೆ ಈ ಶಾಲೆಯ ಇತಿಹಾಸವನ್ನು ನೋಡಿದಾಗ ಈ ಮಟ್ಟಿಗೆ ಬೆಳೆದಿದ್ದು ಒಂದು ಸಾಧನೆ ಇದೆ. ಸಾಮಾನ್ಯ ಗಣಿಸಿ ಗೊತ್ತಿರ್ತದೆ. ಯಾಕಂತಂದ್ರೆ ಇಲ್ಲೇ ಹುಟ್ಟು ಬೆಳೆದು ಆಡಿ ಅವ್ರ ಮಕ್ಕಳೇ ಶಾಲೆ ಬರ್ತಾ ಇರ್ಬೇಕಾದ್ರೆ ಇಲ್ಲಿ ಇರ್ಬೇಕಾದ್ರೆ ಶಾಲೆ ಪರಿಸ್ಥಿತಿ ಹೆಂಗಿರ್ತೀವಿ ಅಂತ ಕತೆ ಅವರಿಗೆ ಗೊತ್ತಿರ್ತದೆ. ಕೆಲವು ಹೆಣ್ಣು ಮಕ್ಕಳಿಗೆ ಮಾಹಿತಿ ಇದ್ದಿರಬಹುದು. ಹಾಗಾಗಿ ಆವಾಗ ಸಗಣಿಯನ್ನ ತಂದು ಮಣ್ಣನ್ನು ತಗೊಂಡು ನೆಲವನ್ನ ಸಾರಿಸಿ ಆ ನೆಲವನ್ನು ಒಂದು ಪಾಠ ಮಾಡೋದು ಇದೆ. ಧ್ವಜದ ಕಟ್ಟೆಗೆ ಹೋಗಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರು ನೋಡ್ತಾರೆ ಅಂತ ಹೇಳ್ಕೊಂಡು ಯಾವಾಗ ಇದನ್ನ ಹೆಗಲಿನ ಮೇಲೆ ಧ್ವಜ ಕಂಬ ತಂದು ಇದೆ. ನಾವು ತಂದಿದ್ದೀವಿ, ಅವರಿಂದ ಇಲಾಖೆ ಅಲ್ವಾ. ಈ ರೀತಿಯಾದಂತಹ ಸಮಸ್ಯೆಗಳನ್ನ ಎದುರಿಸಿಕೊಂಡು ಒಂದು ಹೈಸ್ಕೂಲ್ ಶಿಕ್ಷಣ ಸಂಸ್ಥೆ ಊರಿನಲ್ಲಿ ಇಷ್ಟು ವರ್ಷದವರೆಗೆ ನಿಂತ್ಕೊಂಡಿರುವಂತ. ಎಷ್ಟು ಇದೇ ಸಂದರ್ಭದಲ್ಲಿ ನಮ್ಮ ಅಕ್ಕಪಕ್ಕದಲ್ಲಿ ಹೈಸ್ಕೂಲ್ಗಳು ಬಂದಾಗ ಬೇಜಾರು ಅನಿಸ್ತದೆ. ಇವಾಗ ನಮ್ಮ ಗೋಟೆಗಾರಿ ಇರ್ಬೋದು, ಹಳ್ಕೋಡಿ ಇರ್ಬೋದು, ಆನಂತರ ನೆಟ್ಟಿಸಾವನ್ನು ಸ್ವಲ್ಪ ಮೇಲೆ ಕೈಗಾಗ್ತಾ ಇದೆ, ಬಾಳೆ ಆಯ್ತು. ಯಾಕಂದ್ರೆ ಇದೆಲ್ಲ ಶ್ರಮ ಏನಿದೆ ಹಿಂದಿನ ಒಂದು ಹಳೆಯವರ ಒಂದು ಶ್ರಮ ಈ ಒಂದು ಹೈಸ್ಕೂಲಿಗೆ ಇದೆ. ಹಾಗಾಗಿ ಇಷ್ಟು ಹೈಸ್ಕೂಲ್ ನಡ್ಕೊಂಡು ಬರ್ಲಿಕ್ಕೆ ಇದೆಲ್ಲರ ಶ್ರಮ. ಹಾಗಾಗಿ ಕೆಲವಷ್ಟು ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ದಾನಗಳನ್ನ ಕೊಟ್ಟಂತಂದ್ರೆ ಅದನ್ನ ಸಂಕ್ಷಿಪ್ತವಾಗಿ ನನ್ನ ಹೆಸರನ್ನ ಹೇಳಲಿಕ್ಕೆ ಬಯಸ್ತೇನೆ. ಮೊದಲನೇದಾಗಿ ನಾವೇನು ಇಲ್ಲಿ ಕುಂತಿದ್ದೀವಿ ಈ ಒಂದು ಸಭಾಂಗಣ ಮೇಲ್ಭಾಗದಲ್ಲಿ ಮುಖ್ಯ ಮಾಡ್ತಾ ಇದ್ದ ಸತೀಶ್
ವಿನೋದ್ ನಾಯ್ಕ ಅವರು ಸೇರಿ 2 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಈ ಒಂದು ಸಭಾಂಗಣವನ್ನ ಇಲ್ಲಿ ನಿರ್ಮಾಣ ಮಾಡಿದ್ದಾರೆ. ಇದು ಪೂರ್ಣಾವಧಿ ಕೆಲಸಗಳು ಆಗಬೇಕಾಗಿದೆ. ಅದಕ್ಕೂ ಕೂಡ ದಾನಿಗಳು ಮುಂದೆ ಬಂದಿದ್ದಾರೆ. ಅದೇ ರೀತಿ ಆರ್ಕಿಟೆಕ್ಚರ್ ರೇವಣ್ಕರ್ ಅವರು ಸೌಂಡ್ ಸಿಸ್ಟಮ್ ಅನ್ನು ಶಾಲೆ ಕೊಟ್ಟಿದ್ದಾರೆ. ಆನಂತರದಲ್ಲಿ ಬಿಕೆ ನಾಯ್ಕ ಉದ್ಯಮಿಯವರು ಶಾಲೆಗೆ 10 ಡೆಸ್ಕ್ ಬೆಂಚ್ಗಳನ್ನು ಕೊಟ್ಟಿದ್ದಾರೆ. ಶಾಲಾ ಆಡಳಿತ ಮಂಡಳಿ ಉಪಾಧ್ಯಕ್ಷರಾದಂತಹ ಉಲ್ಲಾಸ್ ನಾಯ್ಕ ಅವರು ಇಲ್ಲಿ ಬಂದು ಚಿಕನ್ ಊಟ ಅಂತ ಹೇಳುವಂತ. ಯಾಕೆ ಇದು ಬಂತು ಅಂತಂದ್ರೆ ನಿಮ್ಮ ರೆಗ್ಯುಲರ್ ಇದರಲ್ಲಿ ಈ ರೀತಿ ಮೀನು ಮಾಂಸ ಊಟಕ್ಕೆ ಅವಕಾಶಗಳಿಲ್ಲ ಶಾಕಾಹಾರಿ. ಹಾಗಾಗಿ ಈ ರೀತಿಯಲ್ಲಿ ನಾವು ದಾನಿಗಳು ಶಿಕ್ಷಕರು ಮಕ್ಕಳಿಗೆ ಸ್ವಲ್ಪ ನಾಲ್ಕು ರುಚಿಗೆ ಕೊಡ್ಲಿಕ್ಕೆ ಅವಕಾಶಗಳನ್ನು ಈ ರೀತಿಯಲ್ಲಿ ಮಾಡಿಕೊಟ್ಟಿದ್ದಾರೆ. ಉಪಾಧ್ಯಕ್ಷರು ಉಲ್ಲಾಸ್ ನಾಯ್ಕ ಅವರು ಮಕ್ಕಳಿಗೆ ಚಿಕನ್ ಊಟ ಹಾಕಿಸಿರುವುದು. ಆನಂತರ ಶಾಲೆಯ ಹೆಡ್ ಮಾಸ್ಟರ್ ಸಂತೋಷ್ ನಾಯ್ಕ ಅವರು ಕೂಡ ಅವರು ಮಕ್ಕಳಿಗೆ ಚಿಕನ್ ಊಟ ಮಾಡಿಸಿದ್ದಾರೆ. ಆನಂತರ ಕಾಲಕಾಲಕ್ಕೆ ಶಿಕ್ಷಕರು, ಮುಖ್ಯ ಶಿಕ್ಷಕರು, ಸಹ ಶಿಕ್ಷಕರು, ಸಿಬ್ಬಂದಿ ವರ್ಗ ಕಾಂಟ್ರಿಬ್ಯೂಷನ್ ಅಂತ ತೆಗೆದು ಮಕ್ಕಳಿಗೆ ಕಾಲಕಾಲಕ್ಕೆ ಸಿಹಿ ಊಟವನ್ನ ಹಾಕ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ನಿಖಿಲ್ ಕುರ್ತಕರ್ ಹಳೆ ವಿದ್ಯಾರ್ಥಿ ಪ್ರತಿ ವರ್ಷ ತನ್ನ ಹುಟ್ಟುಹಬ್ಬಕ್ಕೆ ಮಕ್ಕಳಿಗೆ ಸ್ವೀಟ್ ಅನ್ನ ಕೊಡ್ತಾ ಇರುವಂತದ್ದು. ಇನ್ನು ಕೆಲವಷ್ಟು ದಾನಿಗಳು ಕೆಲವಷ್ಟು ಕಾಮಗಾರಿಗಳನ್ನ ಮಾಡ್ಕೊಡ್ತೇವೆ ಹೇಳುವಂತ ಒಂದು ವಾಗ್ದಾನವನ್ನ ಇಲ್ಲಿ ಮಾಡಿದ್ದಾರೆ. ಆನಂತರ ಇಲ್ಲಿ ಮಕ್ಕಳ ಸಂಖ್ಯೆಗೆ ಅನುಗುಣವಾಗಿ ಶೌಚಾಲಯ ಕಡಿಮೆ ಇದೆ. ಬಟ್ ಇಲ್ಲಿ ಏನಾಗಿದೆ, ಅನುದಾನಿತ ಶಾಲೆ ಆಗಿರೋದ್ರಿಂದ ನೇರವಾಗಿ ನಮ್ಮ ಗ್ರಾಮ ಪಂಚಾಯತಿಯಿಂದ ಉಳಿದ ಸರ್ಕಾರಿ ಶಾಲೆಗಳಿಗೆ ಶೌಚಾಲಯ ಮಾಡ್ಕೊಳ್ಳಿಕ್ಕೆ ಅವಕಾಶಗಳು ಇಲ್ಲ. ಅದ್ರ ಬಗ್ಗೆನೂ ಕೂಡ ಕೆಲವು ಗ್ರಾಮ ಪಂಚಾಯತಿ ಅಧ್ಯಕ್ಷ ಉಪಾಧ್ಯಕ್ಷ ಸರ್ಕಾರಕ್ಕೆ ಇಲಾಖೆಗೆ ಬರ್ತಿದ್ದಾರೆ. ಅನುದಾನಿತ ಶಾಲೆ ಆದ್ರೂ ಕೂಡ ನಮ್ಮ ಮಕ್ಕಳಿಗೆ ಓದ್ತಾ ಇದ್ರೆ ಅವಕಾಶ ಮಾಡಿಕೊಡಿ ಅಂತ ಹೇಳುವಂತದನ್ನ. ಬಟ್ ಅಲ್ಲಿಂದ ಅದು ಆದೇಶ ಬಂದ್ರೆ ಏನಾದ್ರು ಮಾಡ್ಲಿಕ್ಕೆ ಸಾಧ್ಯತೆ ಇದೆ. ಬಟ್ ಸರ್ಕಾರಿ ಶಾಲೆಗಳಿದ್ರೆ ಅಲ್ಲಿ ರಿಪೇರಿ ಇರ್ಬೋದು, ಸುಧಾರಣೆಗಳಿರ್ಬೋದು, ಅಲ್ಲಿ ಮಾಡ್ಲಿಕ್ಕೆ ಇಲ್ಲ. ಅದು ಆಗಿದೆ ಪಾಪ. ಕೆಲವಷ್ಟು ಮಾಡ್ಕೊಂಡು ಪಿಡಿಒ ಬಂದಿದೆ ವಿಚಾರಣೆ ಬಟ್ ಅದೇ ಅಲ್ಲಿಯ ಕೆಲವು ಪಂಚಾಯತ್ ಅಧ್ಯಕ್ಷ ಉಪಾಧ್ಯಕ್ಷರನ್ನೇ ಹೇಳಿ ಸರ್ಕಾರಕ್ಕೆ ಇಲಾಖೆಗೆ ಬರೀರಿ, ಅನುದಾನಿತ ಶಾಲೆ ನಮ್ಮೂರಿನ ಶಾಲೆ, ನಮ್ಮ ಆಸ್ತಿ, ನಮ್ಮೆಲ್ಲರ ಆಸ್ತಿ ಆಗ್ಬೇಕು ಅಂತ ಹೇಳೋದು ಆ ಹಂತದಲ್ಲಿ ಅಲ್ಲೇ ನಿಂತಿದೆ. ದಯವಿಟ್ಟು ಅದು ಆಗ್ಬೇಕು ಅಂತ ನಮ್ಮ ಒಂದು ಆಶಯ. ಅದೇ ರೀತಿ ಈ ಶಾಲಾ ಹೆಣ್ಮಕ್ಳ ಶೌಚಾಲಯ 2 ಅಥವಾ 3 ಬೇಕು ಮಕ್ಕಳ ಸಂಖ್ಯೆಗೆ ಅನುಗುಣವಾಗಿ. ಬಟ್ ಇಲ್ಲಿ ವಿನೋದ್ ನಾಯ್ಕ ಅಂತ ಹೇಳೋರು ಶೌಚಾಲಯವನ್ನು ಕಟ್ಕೊಡ್ಲಿಕ್ಕೆ ವಾಗ್ದಾನವನ್ನ ಮಾಡಿದ್ದಾರೆ. ಆನಂತರದಲ್ಲಿ ಇಲ್ಲಿ ಹಾಲಿನ ಮೇನ್ ಕೆಲಸಗಳು ಮತ್ತಷ್ಟು ಆಗ್ಬೇಕಾಗಿದೆ. ಅದಕ್ಕೆ ದಾನಿ ನರೇಂದ್ರ ದೇಸಾಯಿ ಅವರು ಕೂಡ ಇದನ್ನ ಮ್ಯಾನೇಜ್ಮೆಂಟ್ ಅವರಿಗೆ ಒಂದು ಭರವಸೆನ ಕೊಟ್ಟಿದ್ದಾರೆ, ಮಾಡ್ಕೊಡ್ತೇನೆ ಅಂತ ಹೇಳೋದು. ಆನಂತರ ಇನ್ನೊಂದು ಅದೃಷ್ಟ ಅಂತಂದ್ರೆ NPCI ಇವರು ಕೂಡ ಹಾಗೆ ಅಲ್ಲಿ ಏನಾಗ್ತಾ ಇದೆ ಅಂತಂದ್ರೆ ಉಳಿದ ಶಾಲೆಗಳನ್ನ ಅವರು ಸರ್ಕಾರಿ ಶಾಲೆ ಇಲ್ಲಿ ಹಳ್ಳಿಯಾಗಿ ಮಕ್ಕಳನ್ನ ಕೇಳ್ತಾರೆ. ಯಾಕಂತಂದ್ರೆ ಈ ಹೈಸ್ಕೂಲ್ ಕೂಡ ಬಹಳಷ್ಟು ವರ್ಷದಿಂದ ಕೈಗಾರಿಕೆಯಿಂದ ಸೌಲಭ್ಯದಿಂದ CSR ಬಂದಿದ್ದ ವಂಚಿತ ಆಗಿರುವುದು ಮನೆ ಆಗಿರುತ್ತೆ. ಎಲ್ಲ ನಮ್ಮ ಆಡಳಿತ ಕೊಡ್ತಿದ್ದಾರೆ, ಅದನ್ನ ಆಗ್ಬೋದು ಹೇಳುವಂಥದ್ದು. ಆದ್ರೆ ಒಳ್ಳೆಯದು. ಯಾಕಂತಂದ್ರೆ ಕೆಲವೊಂದು ಶಾಲೆಗಳಲ್ಲಿ ಲಕ್ಷಾಂತರ ರೂಪಾಯಿ ಬಿಲ್ಡಿಂಗ್ ಅನ್ನ ಕಟ್ಕೊಂಡಿದ್ದಾರೆ. ನಮ್ಮ ಕನ್ನಡ ಗ್ರಾಮ ಪಂಚಾಯತ್ ಇರ್ಬೋದು, ಗೋರೆ ಶಾಲೆ ಇರ್ಬೋದು, ಮಲ್ಲಾಪುರ ಶಾಲೆ ಇರ್ಬೋದು, ನಮ್ಮ ಕಣ್ಮುಂದೆ ಇರುವಂತ ದೇವಲೋಕಿ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಯಾವ ವ್ಯವಸ್ಥೆ ಆಗ್ತಿದೆ. ಸೊ ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ ಸರ್ಕಾರಿ ಶಾಲೆಗಳಿಗೆ ಹೆಚ್ಚಿನ ಕೊಡ್ತಾರೆ. ಬಟ್ ಇನ್ನೂ ಕೂಡ ಒಂದು ರಿಕ್ವಿಸಿಷನ್ ಹೋಗಿದೆ, ಅನುದಾನಿತ ಶಾಲೆಗಳಿಗೆ ಅವಕಾಶ ಮಾಡಿಕೊಡ್ಬೇಕು. ಬಟ್ ಅದು ಆಗ್ಬೋದು. ಈ ಸಲ ತಮ್ಮ ಪ್ರಯತ್ನ ಇದೇ ಇರ್ಬೋದು ಅಂತ ಹೇಳಿ ಹಾಗಾಗಿ ಅದು ಕೊಡ್ಬೋದು ಅನ್ನುವಂತ ಒಂದು ಆಶಯ ಇಲ್ಲಿದೆ. ಆವಾಗ ಕೆಲವೊಂದು ಬರೀಬಹುದು. ಆನಂತರದಲ್ಲಿ ಮೇಲೆ ಹೇಗೆ ನಿರ್ಮಾಣಕ್ಕೆ ಮಾಜಿ ಶಾಸಕರು ಉಪಾಧ್ಯ ನಾಯಕರು 50,000 ರೂಪಾಯಿ ಕೊಟ್ಟಿದ್ದಾರೆ. ಹೇಗೆ ನಿರ್ಮಾಣಕ್ಕೆ ಇತರ ಕೆಲಸಗಳಿಗೆ ವಿನೋದ್ ನಾಯ್ಕರು ಕೂಡ ಉಪಾಧ್ಯಕ್ಷರು ಉಲ್ಲಾಸ್ ನಾಯ್ಕರು ಕೂಡ ಸಹಾಯ ಸಹಕಾರವನ್ನು ಹಿಂದೆ ನಿಂತು ಮಾಡಿದ್ದಾರೆ. ಆನಂತರದಲ್ಲಿ NPCI ಮಕ್ಕಳಿಗೆ ಪಟ್ಟಿ, ಬ್ಯಾಗು, ಕಂಪಾಸು ಇದನ್ನ ಕೊಟ್ಟಿದ್ದಾರೆ. ಗ್ರಾಮ ಪಂಚಾಯತ್ ಶಾಲೆಗೆ ಪೈಪ್ಲೈನ್ ಮೂಲಕ ನೀರಿನ ವ್ಯವಸ್ಥೆಯನ್ನ ಇಲ್ಲಿ ಮಾಡಿಕೊಟ್ಟಿದ್ದಾರೆ. ಅದೇ ರೀತಿಯಲ್ಲಿ ಗ್ರಾಮ ಪಂಚಾಯತ್ ಇಂದ ಮಕ್ಕಳ ಕಲಿಕೆಗೆ ಅನುಕೂಲ ಆಗಿದೆ ಅಂತ ಉದ್ದೇಶಕ್ಕೆ SSLCಯಲ್ಲಿ ಏನು ಎಸ್ಎ ಪ್ರಜಾವಾಣಿ ಪತ್ರಿಕೆಯಲ್ಲಿ ಮಕ್ಕಳಿಗೆ ಕಲಿಕೆಗೆ ಪೂರಕವಾದ ವಿಷಯಗಳು ಬರ್ತವೆ. ಅದಕ್ಕೆ ಪ್ರತಿ ದಿವಸ 15 ಪತ್ರಿಕೆಗಳನ್ನ ಗ್ರಾಮ ಪಂಚಾಯತ್ ಇಂದ ಶಾಲೆಗೆ ಇಲ್ಲಿ ಕೊಡ್ತಾ ಇದ್ದಾರೆ. SSLC ಮಕ್ಕಳಿಗೆ ಅನುಕೂಲ ಆಗಲಿ ಅಂತ ಹೇಳುವಂಥದ್ದು. ಆನಂತರ ಇನ್ನು ಇಲ್ಲಿ ಹೆಣ್ಮಕ್ಳಿಗೆ ಅನುಕೂಲ ಆಗಿರೋ ಉದ್ದೇಶಕ್ಕಾಗಿ ಉದ್ಯಮಿ ವಿನಯ್ ನಾಯ್ಕರು ಮತ್ತು ದಾನಿ ನರೇಂದ್ರ ದೇಸಾಯಿ ಅವರು ಮಲ್ಲಿಗೆ ಮಷೀನ್ ಅನ್ನ ಕೊಡ್ತೇನೆ ಅಂತ ಹೇಳಿದ್ದಾರೆ. ಇದು ಆಗ್ಬೇಕು, ಮುಂದೆ ಅವರು ಕೊಡ್ತಾರೆ. ಇನ್ನು ನಾವು
ಸಾಮಾಜಿಕ ಪರಿಸರದಲ್ಲಿ ಕಂಡುಕೊಂಡಂತಹ ವಿಷಯಗಳು ಅಂತಂದ್ರೆ ಇಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಮಕ್ಕಳನ್ನ ಇದು ಮಾಡಿದಾಗ ಯಾರು ಮಕ್ಕಳು ಅನ್ನ ಹೆಚ್ಚಾಗಿ ಚೆಲ್ಲಿದಂತ ಇಲ್ಲಿ ಎಲ್ಲೂ ಕಂಡು ಬಂದಿದೆ. ಯಾಕಂತಂದ್ರೆ ಸದ್ಬಳಕೆ ಆಗ್ತಾ ಇದೆ ಇವತ್ತಿನ ಸಾಮಾನ್ಯ ಊಟ ಆದ್ಮೇಲೆ ಮಕ್ಕಳು ತಾಟ್ ಎತ್ಕೊಂಡು ಹೋಗ್ಬೇಕಾದ್ರೆ ಆ ತಾಟ್ನಲ್ಲಿ ಒಂದಷ್ಟು ಅನ್ನಗಳು ಇರ್ತವೆ. ಬಟ್ ಅಂತ ಇಲ್ಲಿ ನಮ್ಗೆ ಇಲ್ಲಿ ಕಂಡು ಬಂದಿಲ್ಲ. ಯಾಕಂದ್ರೆ ನೀವು ತಾವು ಪರಿಸರ ತಾವು ನೋಡಿದೆ ಸೂಕ್ಷ್ಮ ಕೆಲವು ಸಂದರ್ಭದಲ್ಲಿ ಎಲ್ಲ ಮಕ್ಕಳಿಗೆ ಹೊತ್ತಾಕೋದು ಅಥವಾ ಇಲ್ಲಿ ಕೆಳಗೆಲ್ಲ ಹೊತ್ತಾಕೋದು ಅಥವಾ ನಾವು ಬಂದಿದ್ದೇವೆ ಅಂತ ಹೇಳಿ ದೂರ ಚೆಲ್ಲುವಂತ ಕಂಡು ಬಂದಿಲ್ಲ. ನಾವು ಊಟ ಮುಗಿದ ಟೈಮಲ್ಲಿ ಒಂದು ಹಾಗೆ ಹಾಕ್ತಿದ್ವಿ ಮಕ್ಕಳ ಪ್ಲೇಟಲ್ಲಿ ಏನಿದೆ ಅಂತ. ಇದು ವಾಸ್ತವ ಸ್ಥಿತಿ ಇರುವಂತದನ್ನ ನಾವು ನಮ್ಮ ಮುಂದೆ ಹೇಳಿ ಬಯಸಿದ ಒಳ್ಳೆ ವಿಚಾರ ಒಳ್ಳೆಯದನ್ನೇ ಹೇಳಬೇಕು. ಏನ್ ಇಲ್ಲದೆ ಇದೆ ಅದನ್ನ ನಾವು ಹೇಳ್ತೀವಿ. ನಾವು ಕಂಡು ಬಂದಿರೋದು ಮೊಟ್ಟೆಯನ್ನು ಎಲ್ಲರೂ ತಿಂತಾರೆ ಮತ್ತು ಊಟವನ್ನ ಎಲ್ಲರೂ ಮಾಡ್ತಾ ಇದ್ದಾರೆ. ಅದರ ಜೊತೆಯಲ್ಲಿ ದಾಖಲಾತಿಗಳನ್ನ ಇದು ಒಂದು ಶಾಲೆಯಿಂದ ದಾಖಲಾತಿ ಆಗಬೇಕು ಅಂತಂದ್ರೆ ನಾವು ಒಂದು ಸಲಹೆಯನ್ನು ಕೊಟ್ಟಿದ್ದೀವಿ. ಮಧ್ಯಾಹ್ನ ಬಿಸಿಯೂಟಕ್ಕೆ ಸಂಬಂಧಪಟ್ಟಂತೆ ನಿಯಮಾವಳಿ ಪ್ರಕಾರ ಏನು ದಿವಸ ಬಿಸಿಯೂಟನ ಮಾಡ್ತಾರೆ ಆ ಮಾಡಿದಂತ ಬಿಸಿಯೂಟ ರುಚಿಯನ್ನ ದಿವಸಕ್ಕೆ ಒಬ್ಬೊಬ್ಬರು ಶಿಕ್ಷಕರು ಟೇಸ್ಟ್ ಮಾಡಬೇಕು. ಅದು ದಾಖಲಾತಿಯಲ್ಲಿ ರಿಜಿಸ್ಟರ್ ಎಂಟ್ರಿ ಮಾಡಬೇಕು ಅಂತ ಹೇಳುತ್ತಿದ್ದೇನೆ. ಅದು ಆಗಿಲ್ಲ. ಅದು ಮಾಡ್ಲಿಕ್ಕೆ ನಾನು ಈ ಸಲಹೆಯನ್ನ ಕೊಡ್ತಾ ಇದ್ದೇನೆ. ಇನ್ನು ಮುಂದೆ ಆ ರಿಜಿಸ್ಟರ್ ಮಾಡಿರ್ತೀವಿ. ಆನಂತರ ಹಿಂದೆ ನಮ್ಮ ಪಂಚಾಯತಿ ವ್ಯವಸ್ಥೆಗಳಲ್ಲಿ ಏನಿದೆ ಅಂತಂದ್ರೆ ಏನೇ ಖರೀದಿ ಮಾಡೋದು ಕೂಡ ಚೆಕ್ ಕೊಡ್ಬೇಕು ಅಂತ ಹೇಳುವಂತಿದೆ. ಮುಂದಿನ ದಿನಗಳಲ್ಲಿ ಯಾವುದೇ ಸೆಲ್ಫ್ ಚೆಕ್ ತೆಗಿಲಿಕ್ಕೆ ಅವಕಾಶ ಇಲ್ಲ. ಚೆಕ್ ಮುಖೇನವಾಗಿ ವ್ಯವಹಾರ ಮಾಡಬೇಕು ಅಂತ ಹೇಳುವಂತ ನಿಯಮ ಇದೆ. ಅದು ಇಲ್ಲಿ ಬಹುತೇಕ ಎಲ್ಲ ಶಾಲೆಗಳಲ್ಲಿ ಸೆಲ್ಫ್ ಚೆಕ್ ಅನ್ನು ತೆಗಿತಾರೆ. ಮುಂದಿನ ಮಾರ್ಚ್ ಏಪ್ರಿಲ್ದಿಂದ ಚೆಕ್ ಮುಖೇನವಾಗಿ ವ್ಯವಹಾರ ಮಾಡಬೇಕು ಅಂತ ಹೇಳುವಂತ ನಮ್ಮ ಎರಡನೇ ಸಲಹೆ. ಬಾಕಿ ಎಲ್ಲ ಬಿನ್ಸಿಗೆ ಸಂಬಂಧಪಟ್ಟಂತೆ ಕರೆಕ್ಟ್ ಆಗಿ ಇಟ್ಟಿರುವಂತ ಕಂಡು ಬಂದ್ರೆ ಕ್ಯಾಶ್ ಬುಕ್ ಇಟ್ಟಿರುವಂತ ಕಂಡು ಬಂದ್ರೆ ಅದೇ ಮೊಟ್ಟೆಗೆ ಸ್ವಲ್ಪ ನಮ್ಮ ಶಿಕ್ಷಣ ಇಲಾಖೆ ಕೊಡ್ತಾ ಇರುವಂತ ಮೊಟ್ಟೆಯ ಬಹು ಕಡಿಮೆ ಇದೆ. ಸ್ಥಳೀಯವಾಗಿ ಇವರು ಪೇಮೆಂಟ್ ಮಾಡಬೇಕಾಗಿರೋದು ಜಾಸ್ತಿ ಇದೆ. ಒಂದ್ಸಲ ₹1 ಜಾಸ್ತಿ ಕೊಡ್ಬೇಕು, ₹1.5 ಜಾಸ್ತಿ ಕೊಡ್ಬೇಕಾಗ್ತದೆ. ಅದು ಈ ಶಾಲಾ ಸರಿದೂಗಿಸಿಕೊಂಡು ಮಕ್ಕಳಿಗೆ ಮೊಟ್ಟೆಯ ಕೊರತೆ ಆಗದ ರೀತಿಯಲ್ಲಿ ಶಾಲೆಯಲ್ಲಿ ಕೊಟ್ಟು ಕಂಡು ಬರ್ತಾ ಇದೆ. ಇದು ನಾವು ಕಂಡುಕೊಂಡಿರುವಂತ ಆನಂತರ ಅಡಿಗೆ ಕೋಣೆಯಲ್ಲಿ ಏನೆಲ್ಲ ಇರಬೇಕಿತ್ತು ಏನು ಸಿಂಬಲ್ ಇರ್ಬೋದು, ಟೋಕರಿ ನಂಬರ್ಗಳಿರ್ಬೋದು, ಆನಂತರ ಪಾತ್ರೆ ಪರಿಕರಗಳು ಕೂಡ ಇದೆ. ಇನ್ನು ಒಂದು ಆಗ್ಬೇಕಾಗಿರೋದು ತಮ್ಮ ಗಮನಕ್ಕೆ ನಾವು ತಂದು ಇಲ್ಲಿ ನಮ್ಗೆಲ್ಲ ಪ್ರಶ್ನೆ ಶಾಲಾ ಅಡಿಗೆ ಕೋಣೆ ಇದೆಯಾ ಅಂತ ಹೇಳುವಂಥದ್ದು ನಾವು ಇಲ್ಲ ಅಂತ ಹೇಳಿ ತೋರಿಸ್ತಾ ಇದ್ದೀವಿ. ಯಾಕಂತಂದ್ರೆ ಏನಾದ್ರು ಆದ್ರೆ ಗೌರ್ಮೆಂಟ್ ಬರ್ಲಿ ಅಂತ ಹೇಳೋದು ಮುಖ್ಯ ಉದ್ದೇಶ. ಯಾಕಂತಂದ್ರೆ ಅಲ್ಲಿ ಒಂದು 15-20 ಚೀಲ ಹಾಕಿದ್ರೆ ಕೋಣೆ ತುಂಬೋಗ್ಬಿಡ್ತದೆ. ಅಡಿಗೆ ಮಾಡ್ಬೇಕಾದ್ರೆ 3 ಅಡಿಗೆ ಇದ್ದಾರೆ. ಮಕ್ಕಳ ಸಂಖ್ಯೆಗೆ ಅನುಗುಣವಾಗಿ ಅಡಿಗೆ ಇದೆಯಲ್ಲ ಕೋಣೆ ತೀರಾ ಚಿಕ್ಕದಾಗಿದೆ. ಹಾಗಾಗಿ ನಾವು ತಮ್ಮೆಲ್ಲರಿಗೂ ಆಡಳಿತದ ಒಪ್ಪಿಗೆ ಮೇರೆಗೆ ನಾವು ಅಡಿಗೆ ಕೋಣೆ ಇಲ್ಲ ಅಂತ ಹೇಳುವಂಥದ್ದನ್ನ ತೋರಿಸ್ತೀವಿ. ಯಾಕಂದ್ರೆ ವರದಿಯಲ್ಲೇ ಬರ್ತದೆ ನಾವು ರಿಪೋರ್ಟ್ ಕೊಟ್ಟ ನಿಮಗೆ ಇದು ಸರಿನೋ ತಪ್ಪು ಹೇಳುವಂಥದ್ದನ್ನ ಇದು ಮಾಡ್ತಾರೆ. ಇನ್ನೊಂದು ಅಡಿಗೆ ಕೋಣೆ ಚಿಕ್ಕದಾಗಿರೋದ್ರಿಂದ ಹೊಸ ಅಡಿಗೆ ಕೋಣೆ ಅವಶ್ಯಕತೆ ಇದೆ ಹೇಳುವಂಥದ್ದನ್ನ ನಾವಿಲ್ಲಿ ಹೇಳಿ ಬಯಸ್ತೀವಿ. ಇನ್ನು ಎರಡನೇದಾಗಿ ಅಲ್ಲಿ ಅಡಿಗೆ ಕೋಣೆಯಲ್ಲಿ ಏನು ಪಾತ್ರೆ ತೊಳಿತಾರೆ ಆ ಕಟ್ಟೆ ಚಿಕ್ಕದಾಗಿದೆ. ದಯವಿಟ್ಟು ನಮ್ಮ ಗ್ರಾಮ ಪಂಚಾಯತಿಯಿಂದ ತಮ್ಮ ಅನುದಾನ ಸ್ಥಳದಲ್ಲಿ ಏನಾದ್ರು ಆ ಕಟ್ಟೆಯನ್ನು ಒಂದು 2.5 ಫೂಟ್ ಹೈಟ್ ಮಾಡಿಕೊಡ್ಲಿಕ್ಕೆ ಅವಕಾಶ ಇದ್ರೆ ನಾವು ಅದನ್ನ ಮಾಡಿಕೊಡಿ ಅಂತ ಹೇಳುವಂಥದ್ದನ್ನ ಶಾಲೆ ಪರವಾಗಿ ನಾನು ಅವರನ್ನ ಕೇಳ್ಕೊಳ್ತೇನೆ. ಅದೇ ರೀತಿಯಲ್ಲಿ ಇನ್ನು ಇಲ್ಲಿ ಹೆಣ್ಣುಮಕ್ಕಳ ಶೌಚಾಲಯ ಬೇಕಾಗಿದೆ. ಬಟ್ ಈಗಾಗಲೇ ಗ್ರಾಮಗಳು ಇಲ್ಲಿ ಅದ್ರ ಬಗ್ಗೆ ಕಾಳಜಿ ತಗೊಂಡಿದೆ. ಅಡಿಗೆ ಕಟ್ಟೆ ಹೆಚ್ಚಿಸಬಹುದು. ಆನಂತರ ಮಕ್ಕಳ ಸಂಖ್ಯೆ ಜಾಸ್ತಿ ಇರೋದ್ರಿಂದ ಮಿಕ್ಸರ್ದಲ್ಲಿ ಬೀಸ್ತಾ ಇದ್ದಾರೆ. ದಯವಿಟ್ಟು ಯಾರಾದ್ರೂ ದಾನಿಗಳು ಗ್ರೈಂಡರ್ ಕೊಡುವಂತದಿದ್ರೆ ಅದನ್ನು ಕೊಟ್ಟರೆ ಅನುಕೂಲ ಅಂತ ಹೇಳುವಂತ ವಿಚಾರವನ್ನ ಹೇಳ್ತೇವೆ. ನಿಮ್ಮಷ್ಟು ಕೊಡ್ಲಿಕ್ಕೆ ಆಗದೆ ಇದ್ದು ಯಾರಾದ್ರೂ ದಾನಿಗಳಿಗೆ ಸ್ವಲ್ಪ ಗ್ರೈಂಡರ್ ಅನ್ನ ಶಾಲೆಗೆ ಒದಗಿಸುವಂತ ನಿಟ್ಟಿನಲ್ಲಿ ಪ್ರಯತ್ನ ಆಗಿದೆ. ಆನಂತರ ಬೇರೆ ಸಣ್ಣದಾಗಿದೆ ಸ್ವಲ್ಪ ದೊಡ್ಡ ಕುಕ್ಕರ್ ಇದ್ರೆ 136 ಮಕ್ಕಳಾಗಿರೋದ್ರಿಂದ ಬೇಳೆ ಕಾಳನ್ನ ಬೇಯಿಸಬೇಕಾದ್ರೆ ಸ್ವಲ್ಪ ದೊಡ್ಡ ಕುಕ್ಕರ್ ಬೇಕಾಗುತ್ತೆ. ಅದನ್ನ ಯಾರಾದ್ರೂ ಕೊಡುವಂತದಿದ್ರೆ ಅನುಕೂಲ. ಮತ್ತೊಂದು ಏನಂತಂದ್ರೆ ಈಗಾಗಲೇ ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ಕರೆಂಟ್ ಫ್ರೀ ಆಗಿದೆ. ಬಟ್ ಅನುದಾನಿತ ಶಾಲೆಗಳು ತಿಳಿಸ್ತಾ ಇದ್ದಾರೆ ಅದು ಒಂದು ಫ್ರೀ ಆಗಬೇಕು. ನೋಡೋಣ ಅದನ್ನ ಇಲಾಖೆಗೆ ತಂದ ಅಭಿಪ್ರಾಯ ನಡಾವಳಿಯನ್ನು ನಾವು ಕಳಿಸ್ತೇವೆ. ಅನುದಾನಿತ ಶಾಲೆಗಳು ಕೂಡ ಕರೆಂಟ್ ಬಿಲ್ ಫ್ರೀ ಆಗುವ ರೀತಿಯಲ್ಲಿ ಎಣ್ಣೆ ಕೊಟ್ಟು ಕೊಡೋದಿಲ್ಲ ಅಂದ್ರೆ ಉಪ್ಪಿನಕಾಯಿ ಅಂತ ಏನಾದ್ರು ಯಾರಾದ್ರೂ ಚಾಯ್ ಸಂಗ್ರಹ ಮಾಡುವುದಿದ್ರೆ ನಾವು ಎರಡೂ ಕೈಯಿಂದ ಹೇಳ್ತೀವಿ. ನಮ್ಮ ಶಾಲೆ, ನಮ್ಮೆಲ್ಲರ ಶಾಲೆ, ನಮ್ಮೂರ ಶಾಲೆ, ನಮ್ಮ ಮಕ್ಕಳ ಶಾಲೆ. ಎಲ್ಲಿ ಪಾಲಕರು ಇರ್ತಾರೋ ಅಲ್ಲಿ ಮಕ್ಕಳು ಇರ್ತಾರೆ. ಎಲ್ಲಿ ಮಕ್ಕಳು ಇರ್ತಾರೋ ಅಲ್ಲಿ ಅಂಗನವಾಡಿ ಇರುತ್ತೆ. ಎಲ್ಲಿ ಅಂಗನವಾಡಿ ಇರ್ತೋ ಅಲ್ಲಿ ಒಂದು ಹಿರಿಯ ಪ್ರಾಥಮಿಕ ಶಾಲೆ ಇರುತ್ತೆ. ಎಲ್ಲಿ ಹಿರಿಯ ಪ್ರಾಥಮಿಕ ಶಾಲೆ ಇರ್ತೋ ಅದರ ಸಮೀಪದಲ್ಲಿ ಕೂಡ ನಿಮಗೆ
ಆ, ಲೆಕ್ಕಪತ್ರಕ್ಕೆ ಸಂಬಂಧಿಸಿದಂತೆ ಏನು ಪ್ರತಿ ವರ್ಷ ಇಲ್ಲಿ ಆಡಿಟ್ ಅನ್ನು ಮಾಡ್ತಾರೆ. ಈ ಆಡಿಟ್ ಅನ್ನು ಹೇಗೆ ಗೊತ್ತಾ, ಚಾರ್ಟರ್ಡ್ ಅಕೌಂಟೆಂಟ್ ಆಡಿಟ್ ಅಂತ ಬರ್ತದೆ. ಶಾಲೆಗಳಲ್ಲಿ ನಿರ್ವಹಿಸಿದ ಲೆಕ್ಕಪತ್ರವನ್ನು ಚಾರ್ಟರ್ಡ್ ಅಕೌಂಟೆಂಟ್ ಆಡಿಟ್ ಮುಖ್ಯವಾಗಿ ಈ ಶಾಲೆಯಲ್ಲಿ ಆಡಿಟ್ ಇರ್ತಾರೆ. ಸೊ ಇವಿಷ್ಟು ನಮಗೆ ಸಾಮಾಜಿಕ ಪರಿಶೋಧನೆಯಲ್ಲಿ ಕಂಡುಬಂದಂತ ಒಂದು ಅಂಶಗಳಾಗಿದ್ದಾವೆ. ಸೊ ಹಾಗಾಗಿ ಈಗ ಈ ದತ್ತ ವರದಿಗೆ ಸಂಬಂಧಪಟ್ಟಂತೆ ಇಷ್ಟು ನಾನು ಕೆಲವು ವಿಚಾರಗಳನ್ನು ಮಂಡಿಸಿದೆ, ಕೆಲವೊಂದು ಅಂಶಗಳನ್ನು ಮಂಡಿಸಿದ್ದೀವಿ. ಇದಕ್ಕೆ ಸಂಬಂಧಪಟ್ಟಂತೆ ಏನಾದರೂ ನಾವು ಪ್ರಶ್ನೆಗಳನ್ನು ಕೇಳುವಂಥದ್ದು ಅಥವಾ ಏನಾದರೂ ಚರ್ಚೆ ಇದ್ದರೆ ಏನಾದರೂ ಇದ್ರೆ ಏನಾದ್ರು ಇದೆಯಾ? ಅನುದಾನಿತ ಶಾಲೆಗಳಿಗೆ ಅದೇ ಹೇಳ್ತಲ್ಲ, ಅನುದಾನಿತ ಶಾಲೆಗಳಿಗೆ ಯೂನಿಫಾರ್ಮ್ ಇಲ್ಲ, ಯೂನಿಫಾರ್ಮ್ ಇಲ್ಲ, ಬಟ್ಟೆಗಳಿಲ್ಲ. ಅದೇ ಮುಂದಿನ ಪ್ರಸ್ತಾಪಗಳು ಇಲ್ಲಿಂದ ತಡವಾಗಿ ನಾವು ಕಲಿಸ್ತೀವಿ. ನೀವು ಶಾಲಾ ಪ್ರದೇಶಕ್ಕೆ ಆಡಳಿತ ಮಂಡಳಿಯಿಂದ ಒಂದು ಶಿಕ್ಷಣ ಇಲಾಖೆ ಕಳಿಸುವಲ್ಲೇ ಮಾಡಿದ್ವಿ. ಎಲ್ಲಿಂದ ಹೋದ್ರು ಕೆಲಸ ಆಗ್ಬೇಕು ಅಷ್ಟೇ. ನಾವು ಸೇರ್ಪಡೆ ಮಾಡ್ಕೊಂಡಿದ್ವಿ. ಬಟ್ ಇಲ್ಲಿಂದನೂ ಹೋಗಿ ಪಾಲಕರಿಂದ ಈ ಕಡೆ ಏನಾದಿದೆಯಾ? ಕೊನೆ ಎರಡು ವಿಚಾರ ಅಂತಂದ್ರೆ ಏನಾದ್ರು ಹೇಳ್ಬೋದು. ಗ್ರಾಮ ಪಂಚಾಯತಿ ಇವತ್ತು ಗ್ರಂಥಾಲಯ ಓಪನ್ ಮಾಡಿದೆ. ಸಾಕಷ್ಟು ಅಲ್ಲಿ ಮಕ್ಕಳಿಗೆ ಕಲಿಯಲಿಕ್ಕೆ ಅವಕಾಶ ಇದೆ, ಆಟ ಆಡಲಿಕ್ಕೂ ಅವಕಾಶ ಇದೆ. ಬಟ್ ಇಲ್ಲಿ ಕೆಲಸ ಪಾಲಕರು ಇರಾಗಲ್ಲ, ಡಿಸೆಕ್ಟ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ನೋಡಿದ್ರು ಬೆಳಗ್ಗೆ ಟೈಮ್ ಹೋಗಿ ಹೋಮ್ವರ್ಕ್ ಸರಿಯಾಗಿ ಮಾಡ್ತಾರೆ. ಮಕ್ಕಳಿಗೆ ಹೋಮ್ವರ್ಕ್ ಮಾಡಬೇಕು, ಮಧ್ಯಾಹ್ನ ಟೈಮಿಗೆ ಆಟ ಆಡಲಿಕ್ಕೆ ಅವಕಾಶ ಮಾಡ್ಕೊಡ್ತಾರೆ. ಗ್ರಂಥಾಲಯ ಗ್ರಂಥಾಲಯ ಮಕ್ಕಳಿಗೆ ಇದ್ದಾರೆ. ಶಿಕ್ಷಕರಾಗಿ ಕೆಲಸ ಮಾಡ್ತಾ ಇದ್ದಾರೆ, ಗ್ರಂಥಪಾಲಕರಾಗಿ ಕೂಡ ಕೆಲಸ ಮಾಡ್ತಾರೆ. ಆಟಕ್ಕೆ ಹೋಮ್ವರ್ಕ್ ಮಾಡಿದ್ರೆ ಆಮೇಲೆ ಆಟ ಆಡಬೇಕು ಅಂತ ನಿಮ್ಮ ಪಾಲಕರ ಕೆಲಸನ ಆಟ ಕೆಲಸ ಮಾಡ್ತಾರೆ. ಇನ್ನು ಕೊನೆಯದಾಗಿ ನಮ್ಮಲ್ಲಿ ವಿಕಲಚೇತನ ಯಾರಿದ್ದಾರೆ, ಮಕ್ಕಳಿರ್ಬೋದು, ಹೊರಗಿನವರಿರ್ಬೋದು, ಗ್ರಾಮ ಪಂಚಾಯತಿ ವಿಕಲಚೇತನ ಶಬ್ದವನ್ನು ಬಳಸಬಾರ್ದು. ವಿಕಲಚೇತನರ ಸಲುವಾಗಿ ಇದ್ದಾರೆ. ಅಂಥವ್ರು ಯಾರಾದ್ರೂ ಇದ್ರೆ ಅವರು ವಿಕಲಚೇತನ ಸೌಲಭ್ಯ ಪಡ್ಕೋಬೇಕು, UDID ಕಾರ್ಡ್ ಅನ್ನ ಪಡ್ಕೊಳ್ಬೇಕು. ಅವರಿಗೆ ಭಾಷಾಂತರ ಬರ್ತಕ್ಕಂಥದ್ದಿದೆ, ಅದನ್ನ ಪಡ್ಕೊಳ್ಬೇಕು. ಸರಿನಾ? ಇಷ್ಟು ವಿಚಾರಗಳು. ಮತ್ತೇನಾದ್ರು ಪ್ರಶ್ನೆ ಇದ್ದಾವ? ಎರಡನೇ ಕ್ರಮ ಭಾಗ ಈಗ ಮುಕ್ತಾಯಗೊಳಿಸ್ತಾ ಇದ್ದೇವೆ. ಪ್ರಧಾನಮಂತ್ರಿ ಪೋಷಣ ಶಕ್ತಿ ನಿರ್ಮಾಣ ಯೋಜನೆ ಕುರಿತಾಗಿ ಶಾಲಾ ಅಭಿವೃದ್ಧಿ ಸಮಿತಿ ಪಾಲಕ ಪೋಷಕ ಮತ್ತು ಸಮುದಾಯ ಸಭೆಯನ್ನು ಮುಕ್ತಾಯಗೊಳಿಸ್ತಾ ಇದ್ದೇವೆ. ಎಲ್ಲರಿಗೂ ಧನ್ಯವಾದಗಳು. ಯಾರು ಹೋಗ್ಬೇಡಿ. ಈಗ ಅರಣ್ಯಕ್ಕೆ ಸಂಬಂಧಪಟ್ಟಂತ ಒಂದು ಜಾಸ್ತಿ ಟೈಮ್ ಅವರು ತಗೊಳ್ಳಲ್ಲ, ಜಾಸ್ತಿನೂ ತಗೊಳ್ಳಲ್ಲ. ಇದು ಶಾಲೆ ಅವಧಿ ಒಳಗೆ ಈ 2 ತಾರೀಕು